ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸೆಲ್ವಕುಮಾರ್ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಒಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾನು ವರ್ಕ್ ಮಾಡೋ ಆಫೀಸಲ್ಲಿ ಇಬ್ಬರು ಆಫೀಸರ್ಸ್ಗಳಿಗೆ ಸೆಂಡ್ ಆಫ್ ಆಗಿದೆ. ಈಗ ಇತ್ತೀಚೆಗೆ ಒಬ್ಬರಿಗೆ ಒಂದು ಕಳೆದ ತಿಂಗಳಲ್ಲಿ ಸೆಂಡ್ ಆಫ್ ಆಯಿತು. ಸೊ ನಿನ್ನೆ ಒಬ್ಬರಿಗೆ ಸೆಂಡ್ ಆಫ್ ಆಯಿತು. ಸೊ ಆ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾನು ಯಾಕೆ ನನ್ನ ಚಾನಲಲ್ಲಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ನಾವು ಯಾವತ್ತು ಏನನ್ನು ನೋಡಿರ್ತೀವೋ, ನಮಗೆ ಏನು ಒಳ್ಳೇದು ಅನಿಸುತ್ತೋ ಮತ್ತು ಯಾರು ಉತ್ತಮರು ಅಂತ ಅನ್ನಿಸ್ತಾರೋ ಅವ್ರ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನನ್ನ ಚಾನಲನ್ನು ನೀವು ಎಷ್ಟೋ ಜನ ನೋಡ್ತೀರಾ, ಹಾಗಾಗಿ ನನ್ನ ಅನಿಸಿಕೆಗಳನ್ನ ಅವರಿಬ್ಬರ ಬಗ್ಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಒಬ್ಬರು ಎಡಿಯಲರ್ ಸರ್ ನಮ್ಮ ಆಫೀಸ್ನಲ್ಲಿ ಮಂಜುನಾಥ್ ಸರ್ ಅಂತ ಬಂದರು ನಮ್ಮ ಆಫೀಸಿಗೆ ಕಳೆದ 1 ವರ್ಷದ ಹಿಂದೆ. ಬಟ್ 1.5 ವರ್ಷ 2 ಇಯರ್ಸ್ ಹಿಂದೆ DDLR ಆಗಿ ಸುಜಯ್ ಸರ್ ಅಂತ ಆ ಸರ್ ಬಂದರು. ಸೊ ಅದಕ್ಕೂ ಮುಂಚೆ ಕೆಲವು ಆಫೀಸ್ಗಳಲ್ಲಿ ಎಲ್ಲ ವರ್ಕ್ಗಳು ಪೆಂಡಿಂಗ್ ಆಗಿತ್ತು. ಮತ್ತು ಒಂದು ಹೊಸ ಕೆಲಸವನ್ನು ಅವರು ಒಂದು ದಾರಿಗೆ ತಂದು ಕೆಲಸನ ನಿರ್ವಹಿಸಬೇಕಾಗಿತ್ತು. ಸೊ ಇದೆಲ್ಲದರ ಮಧ್ಯ ಅವರ ಒಂದು ಕೆಲಸ ಕಾರ್ಯ ವೈಖರಿ ಹೇಗಿತ್ತು, ನಾವು ಹೇಗೆ ಕೆಲಸ ಮಾಡಿಕೊಟ್ವಿ, ಅವ್ರು ಹೇಗೆ ನಮ್ಮನ್ನು ಒಂದು ಆಫೀಸಲ್ಲಿ ಕೆಲಸವಾಗಿ ನಿರ್ವಹಿಸೋದಕ್ಕೆ ನಮ್ಮೆಲ್ಲರನ್ನೂ ತಯಾರಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಖಡಕ್ ಆಫೀಸರ್ಸ್ಗಳು ಅಂತ ಕೇಳಿದ್ದೆ, ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ. ಖಡಕ್ ಅಂದರೆ ಹೀಗೆ ಇರ್ತಾರೆ ಅಥವಾ ಹೀಗೆ ರೂಲ್ ಮಾಡ್ತಾರೆ ಮತ್ತು ಅವ್ರ ಮನಸ್ಸಲ್ಲಿ ಒಳ್ಳೆಯವರಾಗಿರ್ತಾರೆ ಅನ್ನುವಂಥದ್ದು ನನ್ನ ಒಂದು ಲೈಫಿನ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ಕೂಡ ಆಫೀಸ್ಗೆ ಆಗತಾನೆ ಹೊಸದಾಗಿ ಹೋಗಿದ್ದೆ. ಸೊ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಕೆಲಸಗಳು ಪೆಂಡಿಂಗ್ ಇತ್ತು. ಸೊ ನಾನು ಆ ಕೆಲಸನ ಕೊಟ್ಟಾಗ ಮಾಡ್ತಾನೇ ಇದೆ. ಬಟ್ ನಂದು ಏನಂದ್ರೆ, ಆ ಕೆಲಸ ಸ್ಟಾರ್ಟ್ ಮಾಡಿದಾಗ ಹಳೇದು ಪೆಂಡಿಂಗ್ ಇರ್ತಲ್ಲ, ಮತ್ತು ಅದು ಎಂಡಿಂಗೇ ಆಗ್ತಾ ಇರಲಿಲ್ಲ. ನಾನು ಎಷ್ಟು ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು, ಅದು ಎಂಡಿಂಗೇ ಆಗ್ತಾ ಇರಲಿಲ್ಲ. ಯಾಕಂದರೆ ಮಂತ್ಲಿ ಮತ್ತೆ ಇನ್ಕ್ಲೂಡ್ ಆಗ್ತಾ ಇರುತ್ತೆ ವರ್ಕ್, ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಒಂದು ಎಂಡ್ ಅಂತ ಬರ್ತಾ ಇರಲಿಲ್ಲ. ಬಟ್ ಹೀಗೆ ಕೆಲಸ ಮಾಡ್ತಾಯಿದ್ವಿ. ಇಬ್ಬರು ಸರ್ದು ಎಂಟ್ರಿ ಆಯಿತು. ಆಫೀಸ್ಗಳಿಗೆ ಬಂದರು, ಮೀಟಿಂಗ್ಗಳೆಲ್ಲ ತೊಗೊಂಡ್ರು. ಆ್ಯಂಡ್ ಇದೇ ಥರ ನೀವು ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಿದ್ರು. ಆ್ಯಂಡ್ ನನ್ನ ಟೈಮ್ ಬಂದಾಗ ಮಂಜುನಾಥ್ DDLR ಸರ್ ಕರೆದು, ಏನಕ್ಕೆ ಎಷ್ಟು ಪೆಂಡಿಂಗ್ಸ್ ಇದೆ ನಿನ್ನ ಒಂದು ಕೆಲಸದಲ್ಲಿ ಅಂತ ಕೇಳಿದ್ರು. ಸೊ ನಾನು ಹೇಳಿದೆ, ಹಳೆಯದ್ರಿಂದ ಪೆಂಡಿಂಗ್ ಇದೆ ಸರ್, ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ. ಮತ್ತು ಇದು ಕಂಪ್ಲೀಟ್ ಆಗಬೇಕು ಅಂತಂತಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಸ್ವಲ್ಪ ಹಳೇದಾಗಿದ್ದರಿಂದ ಅದೆಲ್ಲದಕ್ಕೂ ನಮಗೆ ಒಂದು ಸ್ವಲ್ಪ ಕಾರ್ಬನ್ ಶೀಟ್ಸ್ಗಳೆಲ್ಲ ಬೇಕಿತ್ತು. ಅದು ಆಫೀಸಲ್ಲಿ ಇರಲಿಲ್ಲ, ಯಾಕಂದರೆ ಅದೆಲ್ಲ ಹಳೆ ಡೇಟ್ಸ್ ದುರಸ್ತಿ ಆಗಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನಾವು ಅದನ್ನು ಪೇಜಲ್ಲಿ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಪೇಜ್ಗಳ ಕೊರತೆ ಬಂತು. ಸರಿ ಅಂತ ಹೇಳಿ DD ಆಫೀಸ್ಗೆ ಫೋನ್ ಮಾಡಿದ್ರು. DD ಆಫೀಸ್ಗೆ ಫೋನ್ ಮಾಡಿದಾಗ ಅಲ್ಲಿ ಕೂಡ ಶೀಟ್ಸ್ ಇಲ್ಲ ಅಂತ ಗೊತ್ತಾಯಿತು. ಬ್ಯಾಂಗ್ಳೂರು ಆಫೀಸಿಗೆ ಫೋನ್ ಮಾಡಿದ್ರು. ಬ್ಯಾಂಗ್ಳೂರು ಆಫೀಸಲ್ಲೂ ಕೂಡ ಶೀಟ್ಸ್ ಖಾಲಿಯಾಗಿದೆ ಅಂತಂದ್ರು. ಅವರು ಕೆಲಸ ಮಾಡ್ತಿದ್ರಲ್ಲ ತುಮಕೂರು ಆಫೀಸಲ್ಲಿ, ಅಲ್ಲಿಗೆ ಫೋನ್ ಮಾಡಿ ಅಲ್ಲಿ ಕಾರ್ಬನ್ ಶೀಟ್ಸ್ ಇದೆ ಅಂತ ಹೇಳಿಬಿಟ್ಟು ವಿಷಯನ ಕಲೆಕ್ಟ್ ಮಾಡಿಕೊಂಡ್ರು. ಅಲ್ಲಿಂದ ಒಂದಷ್ಟು ಕಾರ್ಬನ್ ಶೀಟ್ಸ್ಗಳನ್ನ ಬಸ್ಸಲ್ಲಿ ಹಾಕಿ ಮತ್ತು ಅಲ್ಲಿಂದ ತೊಗೊಂಡು ಬಂದು ನಮ್ಮ ಆಫೀಸ್ಗೆ ತಲುಪಿಸೋ ಅಷ್ಟರಲ್ಲಿ 2 ಡೇಸ್ ಆಯಿತು. ಬಟ್ ಅವ್ರು ಅದನ್ನು, ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಆಫೀಸರ್ ಆಗಿ ಅವ್ರು ಬಂದಾಗ ಹಳೆ ಕೆಲಸಗಳು ನಂದಲ್ಲ, ನಾನು ಮಾಡಲ್ಲ, ನನಗೆ ಸಂಬಂಧ ಇಲ್ಲ, ನಂದೇನು ಎಷ್ಟಿದೆಯೋ ವರ್ಕು ಅಷ್ಟು ನಾನು ಮಾಡ್ತೀನಿ ಅಂತ ಅವರು ಹೇಳ್ಬೋದಿತ್ತು. ಬಟ್ ಏನಂತಂದರೆ ಅವ್ರು ಹಾಗೆ ಮಾಡಲಿಲ್ಲ. ಇಲ್ಲ, ಕಂಪ್ಲೀಟ್ ಆಗಬೇಕು ಇದು ಅಂತ ಹೇಳಿಬಿಟ್ಟು, ಶೀಟ್ಸ್ ಎಲ್ಲ ತರಿಸ್ಕೊಡೋದು ನನ್ನ ಜವಾಬ್ದಾರಿ, ವರ್ಕ್ ನಾನು ತರಿಸ್ಕೊಡ್ತೀನಿ, ಬಟ್ ಇದು ಕಂಪ್ಲೀಟ್ ಆಗಬೇಕು, ಇದು ಕಂಪ್ಲೀಟ್ ಆಗೋಕ್ಕೆ ನಿನಗೆ ಎಷ್ಟು ದಿನ ಬೇಕು ಅಂತ ನನ್ನನ್ನು ಕೇಳಿದ್ರು. ಸೊ ನಾನು ಹೇಳಿಲ್ಲ ಟೈಮಿಂಗು, ಸರಿಯಾಗಿ ಕೊಟ್ಟರು, ನೀವು 1 ತಿಂಗಳಲ್ಲೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ, ಗಾಬರಿ ಸರ್ಕೊಂಡ್ರೆ. ಸರಿ ಅಂತ ಹೇಳ್ಬಿಟ್ಟು, ಸರಿ ಸದ್ಯಕ್ಕೆ ಒಪ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ನಾನು ಓಕೆ ಸರ್ ಅಂತಂದೆ. ಯಾಕೆ ನನಗೂ ಐಡಿಯಾಸ್ ಇಲ್ಲ, ಅದೆಷ್ಟು ದಿನದಲ್ಲಿ ಮುಗಿಬೋದು ಅಂತ ಹೇಳ್ಬಿಟ್ಟು ತರಿಸ್ಕೊಟ್ರು. ಸೊ ಅವ್ರು ತರಿಸ್ಕೊಟ್ಟಾಗ ನಾನು ಅಂದ್ಕೊಂಡಿದ್ದಿಷ್ಟೇ, ಅವ್ರು ಅಲ್ಲಿಂದ ಕಷ್ಟಪಟ್ಟು ತುಮಕೂರಿಂದ ಎಲ್ಲ ಆಫೀಸ್ಗಳಿಗೂ ಫೋನ್ ಮಾಡಿ ಅವ್ರ ಕರ್ತವ್ಯನ ಮುಗಿಸಿದ್ರು. ಸೊ ಪೆಂಡಿಂಗ್ ಇರೋದು ನಮ್ಮ ಕರ್ತವ್ಯ. ಹಾಗಾಗಿ ನನ್ನ ಕೆಲಸದ ಪೆಂಡಿಂಗನ್ನು ನಾನು ಮುಗಿಸ್ಬೇಕು ಅಂತ ಹೇಳಿ, ಸೊ ನಾನು ಕೂಡ ಅವ್ರು ತರಿಸ್ಕೊಟ್ಟಾದ್ಮೇಲೆ ಮುಗಿಸೋಣ, ಯಾಕಂದರೆ ಅವರು ಅಷ್ಟು ಎಫರ್ಟ್ ಆಗ್ತಿದ್ದಾರೆ ಆ ಕೆಲಸದ ಮೇಲೆ ಅಂತ ಹೇಳಿ ನನಗೂ ಆ ಕೆಲಸನ ಫಿನಿಷ್ ಮಾಡಲೇಬೇಕು ಅಂತ ನಾನು ಮನಸ್ಸಿಗೆ ಅಂದ್ಕೊಂಡು ಹಗಲು ರಾತ್ರಿ ವರ್ಕ್ ಮಾಡಿ ಅದನ್ನು
ಅವರ ಹಂತದಲ್ಲೇ ಫಿನಿಷ್ ಆಯಿತು. ಸೊ ಸರ್ ಎಲ್ಲದಕ್ಕೂ ಸೈನ್ ಮಾಡಿ ಫಿನಿಷ್ ಆಯಿತು. ಇವತ್ತಿನ ದಿನ ನಿಜಕ್ಕೂ ಆ ವರ್ಕನ್ನು ಅಂದರೆ ಎಲ್ಲರಿಗೂ ರೆಫರೆನ್ಸ್ಗೆ ಬೇಕಾಗಿರುತ್ತೆ. ಫೈಲ್ಸು ಫೀಲ್ಡ್ಗೆ ಹೋಗೋರಿಗೆ ರೆಫರೆನ್ಸ್ ಇರುತ್ತೆ, ಮತ್ತು ಜನರು ಬಂದು ಅದನ್ನು ನಕಲುಗಳನ್ನ ಕೇಳ್ತಾ ಇರ್ತಾರೆ, ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಅದು ದುರಸ್ತಿಯಾಗಿ ಒಳಗಡೆ ಹೋಗಿದ್ದರೆ ಎಲ್ಲರಿಗೂ ಕೂಡ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ದುರಸ್ತಿ ಹಂತದಲ್ಲೇ ಅದೆಲ್ಲ ಪೆಂಡಿಂಗ್ ಆಗೋದ್ರೆ ಪಬ್ಲಿಕ್ ಆಗ್ಬೋದು ಅಥವಾ ಸರ್ವೇಯರ್ಸ್ಗಾಗಿರ್ಬೋದು ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಹೇಳ್ಬೇಕಂದ್ರೆ ಆಫೀಸಲ್ಲಿ ಫುಲ್ಲು ಝೀರೋಗೆ ನಿಂತಿದೆ ದುರಸ್ತಿ ಅನ್ನೋದು. ಆ ಥರ ಆಯಿತು. ಸೊ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕೆಲಸಗಳು ನಡೀತು. ಸೊ ನನ್ನ ಒಂದು ವಿಚಾರದಲ್ಲಿ ಆ ಥರ ಶೀಟ್ಸ್ ತರಿಸ್ಕೊಟ್ಟು ನನ್ನ ಎಲ್ಲ ಕೆಲಸಗಳು ಪೆಂಡಿಂಗ್ ಇದ್ದಿದ್ದೆಲ್ಲನೂ ನಾನು ಬರೆದೆ. ಸೊ ನಾನು ಅಂದ್ಕೊಂಡಿದ್ದಿಷ್ಟೇ, ಒಂದು ಅವ್ರ ಆಫೀಸರ್ ಆಗಿ ಅಷ್ಟು ಡೆಡಿಕೇಶನ್ ಮಾಡ್ತಿದ್ದಾರೆ ಕೆಲಸದ ಮೇಲೆ, ಸೊ ನಾವು ವರ್ಕರ್ಸ್ ಆಗಿ ಹೇಗೆ ಮಾಡಬೇಕು ಅಂತ ಹೇಳಿ ಅದನ್ನು ನಾನು ಫುಲ್ ಕಂಪ್ಲೀಟ್ ಮಾಡಿದೆ. ಸೊ ಅದ್ರ ಬಗ್ಗೆ ನನಗೆ ಕೂಡ ಖುಷಿ ಇದೆ, ಆ ಕೆಲಸ ನಾನು ಕಂಪ್ಲೀಟ್ ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು. ಸೊ ಇವತ್ತು ನನಗೆ ಆದರೂ ಅಷ್ಟೇ, ಯಾವುದೇ ಒಂದು ಫೈಲ್ಸನ್ನು ಯಾರು ರೆಫರೆನ್ಸ್ಗೆ ಕೇಳಿದಾಗ ಆಗಿರ್ಬೋದು, ಅಥವಾ ಒಂದು ಸರ್ವೇಸ್ ಬಂದು ಅದನ್ನ ಚೆಕ್ಕಿಂಗ್ ಮಾಡಿ ಈ ಫೈಲ್ ಬೇಕು ಆ ಫೈಲ್ ಬೇಕು ಅಂತ ಕೇಳುವಾಗಲಿ ನನಗೂ ಕೂಡ ಅವ್ರಿಗೆ ರೆಫರೆನ್ಸ್ ಮಾಡೋದಕ್ಕೆ ಈಸಿ ಆಗ್ತಿದೆ. ಬಟ್ ಅದೇ ಮೊದಲು ತುಂಬ ಕಷ್ಟ ಆಗ್ತಿತ್ತು. ಯಾರು ಒಂದು ಫೈಲ್ ಬಗ್ಗೆ ಒಂದು ರೆಫರೆನ್ಸ್ ಕೇಳಕ್ಕೆ ಬಂದುಬಿಟ್ರೆ ಹುಡುಕಿನೇ ಒಂಥರ ಬೇಜಾರಾಗೋಗ್ತಾ ಇತ್ತು. ಬಟ್ ಈಗ ಅದು ಇಲ್ಲ. ಸೊ ಈಗೆಲ್ಲ ಕಂಪ್ಲೀಟ್ ಆಗಿದೆ. ಕೆಲಸ ನನಗೆ ಖುಷಿ ಕೊಟ್ಟಿದೆ ಅಂತಲೇ ನಾನು ಹೇಳ್ಬೋದು. ಯಾಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಒಂದು ಆಫೀಸಿನ ಹಾಗೂ ಹೋಗುಗಳು ಒಂದು ಆಫೀಸಲ್ಲಿರೋ ಒಂದು ಮುಖ್ಯ ಅಧಿಕಾರಿಗೆ ಗೊತ್ತಿರುತ್ತೆ. ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದಾಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದನ್ನು ಆಫೀಸರ್ ಕೈಯಲ್ಲಿರುತ್ತೆ. ಅದನ್ನು ತುಂಬ ವ್ಯತಿರಿಕ್ತವಾಗಿ ಮಾಡಿ ಇದು ಏನೇನೋ ಆಗಿದೆ ಅಂತ ಹೇಳಿಬಿಟ್ಟು ಬೋರ್ಡು ಕೂಡ ಹಾಕೋದಕ್ಕೆ ಅವ್ರಿಗೆ ಒಂದು ಪ್ರಿಫರೆನ್ಸ್ ಇರುತ್ತೆ. ಸೊ ಅವ್ರು ಯಾರು ಅದನ್ನು ಕಂಪ್ಲೇಂಟ್ ರೀತಿ ಮಾಡಲೇ ಇಲ್ಲ. ಸೊ ಏನೇ ಒಂದು ಆಫೀಸಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಮತ್ತು ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟಿದ್ದಂಥ ವ್ಯಕ್ತಿಗಳು. ಅದು ಒಂದು ವಿಷಯ. ಅಂದರೆ ಎಲ್ಲ ಆಫೀಸಲ್ಲಿರೋ ಎಲ್ಲ ವ್ಯಕ್ತಿಗಳಿಗೂ ಕೆಲಸಗಳನ್ನ ಸಮವಾಗಿ ಹಂಚೋ ಒಂದು ಅಧಿಕಾರಿನ ನಾನು ನೋಡಿದ್ದು ಆ ಸರ್ನ, ಮಂಜುನಾಥ್ ಏರಿಯಲ್ಲರ್ ಸರ್ನ. ಯಾರಿಗೂ ಕೂಡ ತೊಂದರೆ ಆಗದೆ ಇರೋ ಥರ ಎಲ್ಲರೂ, ನೀನು ಈ ಕೆಲಸ ಮಾಡಬೇಕಾ ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡಬೇಕಾ ನೀನು ಈ ಕೆಲಸ ಮಾಡು ಅಂತ ಹೇಳಿ ಯಾರನ್ನು ಮೇಲು ಮಾಡದೆ ಯಾರನ್ನು ಕೀಳು ಮಾಡದೆ ಒಂದು ಸಮವಾಗಿ ಹೇಳಿದಂಥ ವ್ಯಕ್ತಿ. ನೀನು ಈ ಕೆಲಸ ಮಾಡಬೇಕಾ ನೀನು ಮಾಡಿ ಮುಗಿಸ್ಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳ್ತಾಯಿದ್ರು. ಆ್ಯಕ್ಚುಲಿ ಒಂದು ಎಲ್ಲ ನೌಕರರಿಗೂ ಡಿ ಗ್ರೂಪ್ ನೌಕರರಿಗೂ ಸಹ ಎಲ್ಲರಿಗೂ ಕೂಡ ಒಂದೇ ಥರ ಒಂದು ಲೆವೆಲ್ ಸಮವಾಗಿ ಇಟ್ಟಿದ್ರು. ಸೊ ನಾವೆಲ್ಲರೂ ಬಂದಿರೋದು ಕೆಲಸ ಮಾಡೋದಕ್ಕೆ. ಸೊ ಒಂದು ಆಫೀಸ್ ಅಂತಂದಮೇಲೆ ನಿನ್ನ ಕೆಲಸ ಮಾಡಬೇಕು, ನಾನು ನನ್ನ ಕೆಲಸ ಮಾಡಬೇಕು ಅನ್ನೋ ಲೆವೆಲಿಗೆ ಆಫೀಸನ್ನು ಇಟ್ಟಿದ್ರು ಕಳೆದ 1 ವರ್ಷದಿಂದ. ಅದಾದ ಮೇಲೆ ಸ್ಯಾಲ್ರಿ ಬಗ್ಗೆ ಪಾಪ ಆ ಸರ್ಗೆ ಕೂಡ ಸ್ಯಾಲ್ರಿ ಆಗಿರಲಿಲ್ಲ ನಮ್ಮ ಆಫೀಸಲ್ಲಿ. ಬಟ್ ಅವ್ರ ಸ್ಯಾಲ್ರಿನ ಲೆಕ್ಕಿಸ್ದೆ. ನನಗೆ ಲೇಟ್ ಆಗುತ್ತೆ ಸ್ಯಾಲ್ರಿ ಆಗೋದು, ಬಟ್ ನಿಮ್ಗಳ ಸ್ಯಾಲ್ರಿಗಳಾಗಲಿ ಅಂತ ಹೇಳಿಬಿಟ್ಟು ಒಬ್ಬರು ಒಂದು ದಿನ ಸ್ಯಾಲ್ರಿ ಬಗ್ಗೆ ತೊಂದರೆ ಮಾಡಿದೆ ಅವರಲ್ಲ. ಅವರು ನಿಮಗೆ ಸ್ಯಾಲ್ರಿ ಆಗಿಲ್ವಾ, ಯಾಕೆ ಸ್ಯಾಲ್ರಿ ಆಗಿಲ್ಲ, ನಿನಗೆ ಸ್ಯಾಲ್ರಿ ಆಗಿಲ್ವಾ, ಮತ್ತು ನಿಮ್ದು ಯಾವುದಾದ್ರೂ ಪ್ರಮೋಷನ್ ಲಿಸ್ಟ್ಗಳ್ದು ಏನಾದರೂ ಪೆಂಡಿಂಗ್ ಇದೆಯಾ, ಯಾವ ಕೆಲಸ ಆಗಬೇಕು ಏನು ಎತ್ತ ಅಂತ ಹೇಳಿ ವಿಚಾರಿಸಿ ಅದನ್ನೆಲ್ಲ ತರಿಸ್ಕೊಂಡು ಫೈಲ್ನ ಸೈನ್ ಮಾಡಿ ಕಳಿಸ್ತಾಯಿದ್ರು. ಬಟ್ ಯಾರ ಹತ್ರನೂ ಒಂದು ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ, ಯಾರಿಗೂ ತೊಂದರೆ ಕೊಡಲಿಲ್ಲ. ಆಮೇಲೆ ಯಾರ ಸ್ಯಾಲ್ರಿನೂ ಕೂಡ ತೊಂದರೆ ಪಡಿಸಿ ಅವ್ರ ಮನೆಗಳಿಗೆ ಅವರು ಯಾರು ಯಾವತ್ತೂ ಪ್ರಾಬ್ಲಮ್ ಮಾಡಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಯಾಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತಂದರೆ, ಅವರು ಯಾವಾಗ 1 ವರ್ಷದ ಅವರ ಒಂದು ಪೀರಿಯಡ್ನಲ್ಲಿ 1 ತಿಂಗಳು ಕೂಡ ಯಾರಿಗೂ ಸ್ಯಾಲ್ರಿ ತೊಂದರೆ ಆಗದೆ ಇರೋ ಥರ, ಹಾಗೆ ಕೆಲಸದ ವಿಷಯದಲ್ಲೂ ಅಷ್ಟೇ ಕೆಲಸಗಳನ್ನ ತೆಗೆದು ಸ್ಯಾಲ್ರಿ ವಿಷಯದಲ್ಲೂ ಹಾಗೆ ಸ್ಯಾಲ್ರಿನ ಮಾಡಿ, ಆಮೇಲೆ ಯಾವುದಾದ್ರೂ ಒಂದು ಪ್ರೋಗ್ರಾಮ ಒಂದು ಫಂಕ್ಷನ್ನ ಒಂದು ಮುಂದೆ ನಿಂತು ಒಂದು ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡಿದವ್ರನ್ನ ಮತ್ತು ಫುಲ್ಲು 24 hours ಆಫೀಸ್ ವರ್ಕ್ಗೆ ಡೆಡಿಕೇಶನ್ ಮಾಡಿದಂತಹ ವ್ಯಕ್ತಿನ ನಾನು ನೋಡಿದ್ದು ಮಂಜುನಾಥ್ ಸರ್ನ. ಸೊ ನನಗೆ ಅವತ್ತು ಹೇಳ್ಕೊಳ್ಳೋದಕ್ಕೆ ಅನಿಸಿಕೆಯನ್ನು ನನಗೆ ಆಫೀಸಲ್ಲಿ ನನಗೆ ಆಗಲಿಲ್ಲ. ಯಾಕಂತಂದರೆ ಸೊ ನನ್ನ ಚಾನಲ್ ಇದೆಯಲ್ಲ ಅಲ್ಲಿ ನಾನು ಹೇಳ್ಕೊಳ್ಳೋಣ ಅಲ್ವಾ ಅಂತ ಹೇಳಿ ಸುಮ್ಮನೆ ಆದೆ. ನನಗೆ ನನ್ನ ಅನಿಸಿಕೆಗಳನ್ನ ನನ್ನ ಚಾನಲ್ ಜನಗಳ ಮುಂದೆ ಹೇಳ್ಕೊಂಡ್ರೆ ಸಾಕು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀನಿ ನಾನು. ಸೊ ಹಾಗಾಗಿ
ಆ ಥರ ಕೆಲಸ ಮಾಡಿಸಿದ್ರು. ಸೊ ಅದು ಲೈಫ್ ಫುಲ್ ಮೆಮೊರೇಬಲ್. ಅಷ್ಟು ಡೆಡಿಕೇಶನ್ ಮಾಡಿ ಕೆಲಸ ಮಾಡಿಸುವಂಥ ಅಧಿಕಾರಿಗಳನ್ನ ನಾವು ನೋಡೋದು ಕೂಡ ಅಪರೂಪನೇ. ಸೊ ಕೆಲಸ ಮಾಡಿಸಿದ್ರು. ಒಂದು ಸ್ಯಾಲ್ರಿ ವಿಷಯದಲ್ಲಾಗಿರಬಹುದು ಅಥವಾ ಒಂದು ವರ್ಕ್ ವಿಷಯದಲ್ಲಾಗಿರ್ಬೋದು. ವರ್ಕಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತಾ ನಾವು ಅವ್ರ ಮುಂದೆ ಹೋಗಿ ಹೇಳಿದ್ರೆ ಅದು ಯಾವ ಥರ ಬಗೆಹರಿಯುತ್ತೆ, ಅದಕ್ಕೆ ಸ್ಯಾಲ್ವೇಷನ್ ಏನು ಅಂತ ಕಂಡುಹಿಡಿತಿರೋ ಹೊರತು ಒಬ್ಬರನ್ನ ಬ್ಲೇಮ್ ಮಾಡೋದನ್ನು ನಾನು ನೋಡಲಿಲ್ಲ. ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ ಕೆಲಸಕ್ಕೆ ಏನಾಗಬೇಕು, ಆ ಕೆಲಸ ಹೇಗೆ ಮುಂದುವರಿಬೇಕು, ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಕೆಲಸನ ಮಾಡಿದಂಥವ್ರು. ಸೊ ನನಗೆ ನಮ್ಮ ಆಫೀಸರಲ್ಲಿ ಹೆಡ್ ಆಫೀಸ್ ಆಗಿ ನಮ್ಮೆಲ್ರಿಗೂ ಅವರು ಒಂದು ಒಳ್ಳೆ ಕೆಲಸನ ತೆಗೆದ್ರು, ಮತ್ತು ಒಳ್ಳೆ ಕೆಲಸನ ಮಾಡಿಸಿದ್ರು, ಮತ್ತು ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಯಾರಿಗೂ ತೊಂದರೆ ಮಾಡಲಿಲ್ಲ. ಆಮೇಲೆ ತುಂಬ ಒಂದು ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿನ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡಿದ್ದೀವಲ್ಲ ಅನ್ನೋ ಖುಷಿ ಕೂಡ ನನಗೂ ಇದೆ. ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀವಲ್ಲ ಅಂತ ಒಂದು ಹೆಮ್ಮೆ ಕೂಡ ಇದೆ. ಸೊ ಅವ್ರ ಬಗ್ಗೆ ನಾನು ಇಷ್ಟು ಹೇಳಬಲ್ಲೆ. ಆ್ಯಂಡ್ ಇಷ್ಟು ಅವರ ಒಂದು ಜರ್ನಿನಲ್ಲಿ ನಾನು ನೋಡುವಂಥದ್ದು. ಹಾಗೆ ನಮ್ಮದೊಂದು ಸರ್ವೆ ಡೇ ಬಂತು. ಸರ್ವೆ ಡೇ ಬಂದಾಗ ಒಂದು ಸರ್ವೆ ಡೇಗೆ ಹೀಗೆ ಹೋಗಬೇಕು ಅನ್ನೋ ಒಂದು ಕನಸಿದೆಯಲ್ಲ, ಸೊ ದಟ್ ಈಸ್ ಡ್ರೀಮ್ ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ ಒಂದು ನಮ್ಮ ಆಫೀಸೆಲ್ಲ ಸೇರಿ ಒಂದು ಗಡಿ ಪೂಜೆ ಅಂತ ಮಾಡ್ತಾರೆ. ಅಲ್ಲಿ ಕೂಡ ಅಷ್ಟೇ, ಅದಷ್ಟು ಒಂದು ಲೀಡರ್ಶಿಪ್ಪಲ್ಲಿ ಆ ಒಂದು ಹಬ್ಬಕ್ಕೆ ಒಂದು ಒಳ್ಳೆ ಮೆರುಗನ್ನು ಕೊಟ್ಟರು. ಅಷ್ಟು ಚೆನ್ನಾಗಾಯಿತು. ಯಾವ ವರ್ಷವೂ ಕೂಡ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ, ಬಟ್ ಆ ವರ್ಷ ತುಂಬ ಚೆನ್ನಾಗಾಯಿತು. ಸೊ ಅದು ಒಂದು ಮೆಮೊರಬಲ್ ಡೇ ಅಂತ ನಾನು ಅನ್ಕೊತೀನಿ. ಸೊ ಮುಂದೆ ಆ ದಿನಗಳನ್ನ ನಾವು ನೋಡ್ತೀವೋ ಇಲ್ವೋ ಅದು ನನಗೆ, ಒಂದು ಹಬ್ಬ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಆ ವರ್ಷ ಆ ಒಂದು ಗಡಿ ಪೂಜೆ ನಿಜವಾಗ್ಲೂ ತುಂಬಾ ಒಂದು ಒಳ್ಳೆಯದಾಗಿ ಬಂತು. ಸೊ ಅದನ್ನು ಒಂದು ಮೆಮೊರೇಬಲ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಶಾರ್ಟ್ಸ್ ಮಾಡಿ ನನ್ನ ಒಂದು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನೋಡಿ, ಅದೆಲ್ಲ ಒಂದೊಂದು ಟೈಮಲ್ಲಿ ಆಗುತ್ತೆ, ಎಲ್ಲ ಟೈಮಲ್ಲೂ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಸೊ ಮುಂದಿನ ವರ್ಷ ಹೇಗಾಗುತ್ತೋ, ಮುಂದಿನ ವರ್ಷ ಅದೆಲ್ಲ ಯಾರಿಗೆ ಗೊತ್ತಿರುತ್ತೆ. ಬಟ್ ಏನು ಇರ್ತೀವೋ ಇವತ್ತು ಏನು ಜೀವನ ಮಾಡ್ತೀವೋ ದಟ್ ಈಸ್ ಮೆಮೊರೇಬಲ್ ಅಲ್ವಾ. ಸೊ ಇವಾಗ ಕಳೆದ ಒಂದು ವರ್ಷದಿಂದ ಆದಂಥ ಒಂದು ಜರ್ನಿಯನ್ನು ನಾನು ನನ್ನ ಯೂಟ್ಯೂಬಲ್ಲಿ ಹಾಗೆ ಅಪ್ಲೋಡ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಸೊ ಇವತ್ತು ಅವರ ಒಂದು ಕರ್ತವ್ಯಗಳನ್ನ ಮುಗಿಸಿ ಬೇರೆ ಕಡೆ ಕೆಲಸ ಮಾಡಲಿಕ್ಕೆ ಕೂಡ ಅವರು ಹೋದರು. ಬಟ್ ನಮಗೆ ಕಳೆದಂತಹ ದಿನಗಳು ಮೆಮೊರೇಬಲ್. ಸೊ ಹಾಗಾಗಿ ಅದೆಲ್ಲ ಒಂದು ಮೆಮೊರೇಬಲ್ ಆಗಿರಲಿ ಅಂತ ನಾನು ನಿಮ್ಮ ಜೊತೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾನೆ ಬಂದಿದ್ದೀನಿ. ಸೊ ಆ ಗಡಿ ಪೂಜೆನೂ ಅಷ್ಟೇ, ಅಷ್ಟು ತುಂಬ ಸುಂದರವಾಗಾಯಿತು. ಯಾವ ವರ್ಷವೂ ಕೂಡ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿರಲಿಲ್ಲ ಆ ಗಡಿ ಪೂಜೆನ ಆ ಒಂದು ಭಾಗದಲ್ಲಿ. ಸೊ ಹಾಗಾಗಿ ಆ ವರ್ಷ ತುಂಬ ಚೆನ್ನಾಗಾಯಿತು. ಅದು ಒಂದು ಮೆಮೊರೇಬಲ್ ಡೇ ಅಂತಲೇ ನಾನು ಹೇಳ್ತೀನಿ. ಅದಾದಮೇಲೆ ನಮ್ಮ ಸರ್ವೆ ಡೇ ಬಂತು. ಸರ್ವೆ ಡೇನಲ್ಲೂ ಅಷ್ಟೇ, ಒಂದು ಆಫೀಸ್ ಟೀಮ್ ಒಂದು ಸರ್ವೆ ಡೇಗೆ ನಾವು ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಹೇಗೆ ಹೋಗಬೇಕು ಅಂತ ಹೇಳಿ ಗಡಿ ಪೂಜೆನಲ್ಲಿ ಎಲ್ಲರಿಗೂ ವಿತ್ ಯೂನಿಫಾರ್ಮಲ್ಲಿ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡಿಸಿದ್ರು. ಅದಾದಮೇಲೆ ಈ ಸರ್ವೆ ಡೇನಲ್ಲಿ ಒಂದು ಕ್ಯಾಪ್ ಹಾಕ್ಕೊಂಡು ನಾವೆಲ್ಲ ಹೋಗಿದ್ದಾಯಿತು. ಸೊ ಅದು ಕೂಡ ಒಂಥರ ತುಂಬ ಸುಂದರವಾಗಿ ಬಂತು. ನೋಡಿ, ಏನೇ ಕೆಲಸ ಮಾಡಿದ್ರು ಒಂದು ನೀಟಾಗಿ ಕೆಲಸ ಮಾಡಿದ್ರೆ ಅದು ಎಷ್ಟು ಸುಂದರವಾಗಿ ಕಾಣುತ್ತೆ, ಎಷ್ಟು ಸುಂದರವಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಅದೇ ಎಕ್ಸಾಂಪಲ್ ಅಂತ ನಾನು ಅನ್ಕೋತೀನಿ. ಅಷ್ಟು ತುಂಬ ಚೆನ್ನಾಗಿ ಬಂತು. ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡೋದಿರ್ಬೋದು, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಎಷ್ಟು ಅದೊಂದು ವ್ಯಾಲ್ಯೂಯಬಲ್ ಆಗಿರುತ್ತೆ ಅನ್ನೋದನ್ನು ನಾನು ಅಲ್ಲಿ ನೋಡಿದೆ. ಸೊ ಅದಕ್ಕೆ ಅದೊಂದು ಮೆಮೊರೇಬಲ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ನನ್ನ ಯೂಟ್ಯೂಬ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಬಂದಿದ್ದೀನಿ ನಮ್ಮ ಒಂದು ಆಫೀಸ್ ವರ್ಕ್ಗಳನ್ನ. ಸೊ ಅಷ್ಟು ಚೆನ್ನಾಗಿತ್ತು. ಸೊ ಅಟ್ ದ ಎಂಡ್ ಡೇ ಅವರು ಎಲ್ಲವನ್ನು ಆಫೀಸಲ್ಲಿ ಏನು ಪೆಂಡಿಂಗ್ ಕೆಲಸಗಳಿತ್ತೋ ಅದು ಎಲ್ಲವನ್ನು ಕೂಡ ಕಂಪ್ಲೀಷನ್ಸ್ ಮಾಡಿಸಿದ್ರು. ಯಾವುದೇ ಒಂದು ಆ ಒಂದು ದರಖಾಸ್ತು ದುರಸ್ತಿ ಕೆಲಸ ಆಗಿರ್ಬೋದು, ಅಳತೆ ಕೆಲಸಗಳಾಗಿರ್ಬೋದು, ಅದೆಷ್ಟು ಟಫ್ ಆಗಿತ್ತು ಅಂದರೆ ಆಫೀಸಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸ್ಟೇಜನ್ನು ಎಲ್ಲರಿಗೂ ಮೀಟಿಂಗ್ ತೊಗೊಂಡು ಇಂಥ ಕೆಲಸ ಹೀಗೆ ಮಾಡಬೇಕು, ದುರಸ್ತಿ ಇಂಥವ್ರು ಮಾಡಬೇಕು, ಅಳತೆ ಇಂಥವ್ರು ಮಾಡಬೇಕು ಅಂತ ಹೇಳಿ ನೇಮಿಸಿ, ಅಂದರೆ ಎಬಿಲಿಟೀಸ್ಗಳಿರುತ್ತಲ್ಲ ಅಂಥವ್ರನ್ನ ಸೆಲೆಕ್ಷನ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೂ ಆ ಕೆಲಸಗಳು ಮಾಡೋಕ್ಕೆ ಕಷ್ಟನೇ ಆಗ್ತಾಯಿತ್ತು ಹೇಳ್ಬೇಕಂತಂದರೆ. ಬಟ್ ಅಂಥದ್ರಲ್ಲೂ ಕೂಡ ಅವ್ರಿಗೆ ಹುರಿದುಂಬಿಸಿ ಸೊ ನಿಮ್ಮ ಕೈಲಾಗುತ್ತೆ ನೀವು ಕೆಲಸ ಮಾಡಿ ಅಂತ ಹೇಳಿ ಮಾಡಿಸಿ, ದುರಸ್ತಿ ಕೆಲಸ ಆಗಿರ್ಬೋದು, ಅಳತೆ ಕೆಲಸಗಳಾಗಿರ್ಬೋದು. ಇವತ್ತು ಮ್ಯೂಟೇಷನ್ಸ್ ಪಾಣಿಗಳು ಹೇಗೆ ಈಸಿಯಾಗಿ ಜನಕ್ಕೆ ಲಭ್ಯ ಇದೆಯೋ ಅದೇ ಥರ ದರಖಾಸ್ತುದು ಮ್ಯೂಟೇಷನ್ ಅಂತಲೇ ದರಖಾಸ್ತು ಪಾಣಿಗಳು ಕೂಡ ಈಸಿಯಾಗಿ ಮತ್ತು ದುರಸ್ತಿ ಕೂಡ ಈಸಿಯಾಗಿ ಆಗೋ ಲೆವೆಲಿಗೆ ಬಂತು ಆಫೀಸು. ಸೊ ವರ್ಕೆಲ್ಲ ಅವ್ರು ಮಾಡಿಸಿದ್ದು ನಿಜವಾಗ್ಲೂ
ನೋಡ್ತಾನೆ ನಾವು ಅಲ್ಲಿ ಇದ್ದು ಅನುಭವಿಸ್ತಾ ನೋಡ್ತಾ ಮತ್ತು ಆ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀವಲ್ವ. ಸೊ ನಿಜವಾಗ್ಲೂ ಎಲ್ಲ ಒಂದು ಟೈಮಿಂಗ್ಸು ನಿಜವಾಗ್ಲೂ ಕಳೆದ ಒಂದು ವರ್ಷದಿಂದ ಒಂದು ಒಳ್ಳೆ ಗುಡ್ ಟೈಮ್ ಮತ್ತು ಒಂದು ಗುಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾವ ಟೈಮನ್ನು ಯಾವ ಥರ ಮ್ಯಾನೇಜ್ ಮಾಡಿಕೊಂಡು ಒಂದು ಆಫೀಸಲ್ಲಿ ಕೆಲಸಗಳನ್ನ ಮುಗಿಸ್ಬೇಕು ಅನ್ನೋದು ಎಲ್ಲರ ಐಡಿಯಾಸ್ಗೂ ಬಂದಿದೆ ಅಂತ ನಾನು ಅನ್ಕೊತೀನಿ. ಕೆಲವು ಟೈಮಲ್ಲಿ ಅದಕ್ಕೂ ಮುಂಚೆ ಯಾವುದಾದ್ರೂ ಒಂದು ಆಫೀಸಲ್ಲಿ ಒಂದು ಕೆಲಸ ಬಂತು ಅಂತಂದರೆ ಒಂಥರ ತಲೆನೋವು ಬಂದಂಗೆ ಆಗ್ತಾಯಿತ್ತು ಎಲ್ಲ ಆಫೀಸ್ಗಳಲ್ಲೂ. ಬಟ್ ಈಗ ಟೀಮ್ ವರ್ಕ್ ಆಗಿ ಕೆಲಸ ಮಾಡೋದ್ರಿಂದ ಯಾವುದೇ ಒಂದು ಕೆಲಸಗಳು ಕೂಡ ಒಂದು ಸ್ಯಾಲ್ವೇಷನ್ ಬರುತ್ತೆ ಅಂತ ಅನ್ನೋದು ಎಲ್ಲ ಆಫೀಸ್ಗಳಿಗೂ ಕೂಡ ಅನುಭವ ಆಗಿರ್ಬೋದು ಅಂತ ನಾನು ಅನ್ಕೊತೀನಿ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಈಗ ಈ ಕೆಲಸನ ಕಂಪ್ಲೀಷನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ತಾಲೂಕುಗಳಿಗೂ ಆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಹೇಗೆ ಕೆಲಸ ಮಾಡ್ಕೋಬೇಕು, ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು. ಹಳೆ ಕೆಲಸಗಳದ್ದಾದರೂ ಅಷ್ಟೇ, ಆ ಕಾರ್ಬನ್ ಡಿಜಿಟೈಸೇಷನ್ಸ್ ಆಗಿರ್ಬೋದು, ಸ್ವಾಮಿತ್ವ ಕೇಸ್ ವರ್ಕ್ ಆಗಿರ್ಬೋದು, ಯಾವ ಲೆವೆಲ್ಗೆ ಬಂದಿದೆ, ಏನಾಗಿದೆ ಅಂತ ಹೇಳಿ ಅದನ್ನು ಕೂಡ ತಗೊಂಡು ಅದು ಯಾವ ಅಂದರೆ ಏನೆಲ್ಲ ಮಾಡಿದ್ದೀರಾ ಅದರದ್ದೆಲ್ಲ ಲಿಸ್ಟ್ಗಳನ್ನೆಲ್ಲ ಕೇಳಿ ಆ ವರ್ಕ್ಗಳನ್ನೂ ಕೂಡ ಕಂಪ್ಲೀಷನ್ಸ್ ಮಾಡಿಸ್ತಾಯಿದ್ರು. ಸೊ ನಿಜವಾಗ್ಲೂ ಅಂಥ ಒಂದು ಅಧಿಕಾರಿಗಳ ಕೈಲಿ ನಾವು ಕೆಲಸ ಮಾಡಿದ್ದೀವಿ. ಆ ಒಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬಾ ನಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂತಂದರೆ ನೆಕ್ಸ್ಟು ನಾವು ನಮ್ಮ ಒಂದು ಸರ್ವಿಸ್ ಡೇಸ್ಗಳಲ್ಲಿ ಒಂದು ಕೆಲಸವನ್ನು ನಾವು ಯಾವ ಥರ ಕಂಪ್ಲೀಷನ್ ಮಾಡ್ಕೋಬೋದು ಮತ್ತು ನಾವು ಅದಕ್ಕೆ ಎಷ್ಟು ಇಂಟ್ರೆಸ್ಟನ್ನು ಹಾಕಬೇಕು. ಸೊ ನೋಡಿ, ನಾವು ಒಂದು ಕೆಲಸನ ಮಾಡಬೇಕಾದ್ರೆ ಒಂದು ಇಂಟ್ರೆಸ್ಟನ್ನು ನಾವು ಹೇಗೆ ಕೊಟ್ಕೋಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದು ಕೂಡ ಒಂದು ಎಕ್ಸ್ಪೀರಿಯನ್ಸೆ. ಸೊ ಅದಕ್ಕೆ ಹೇಗೆ ನಾವು ಡೆಡಿಕೇಶನ್ ಮಾಡಬೇಕು ಅನ್ನೋದು ಅಂಥ ಅಧಿಕಾರಿಗಳನ್ನ ನೋಡಿ ಕಲಿಯೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂದರೆ ನಾವು ಸಾಕಷ್ಟು ಅಂಥ ಅಧಿಕಾರಿಗಳ ಕೈಲಿ ಕೆಲಸ ಮಾಡಿ ಕಳೆದ 2 ವರ್ಷಗಳಿಂದ ನಿಜವಾಗ್ಲೂ ಕಲ್ತಿದ್ದೇ ಜಾಸ್ತಿ. ಒಂದು ಆಫೀಸ್ ಟೈಮನ್ನು ಮೇಂಟೈನ್ ಮಾಡೋದಿರಬಹುದು, ಒಂದು ಆಫೀಸ್ಗೆ ಹೋಗೋದಿರ್ಬೋದು, ಅಲ್ಲಿ ಕೆಲಸಗಳನ್ನ ಕಂಪ್ಲೀಷನ್ ಮಾಡೋದಿರಬಹುದು, ಮತ್ತು ಯಾವುದೇ ಒಂದು ಟಫ್ ವರ್ಕ್ ಅಂತ ಬಂದಾಗ ಆಫೀಸ್ ಫುಲ್ ಟೀಮ್ ಸೇರಿ ಅದನ್ನು ಸಾಲ್ವೇಷನ್ ಮಾಡ್ಕೊಳ್ಳೋದಾಗಿರ್ಬೋದು. ಇವತ್ತೊಂದು ದಿನ ನಿಜವಾಗ್ಲೂ ಒಂದು ನನ್ನ ಹತ್ರ ಇರೋ ವರ್ಕು ಒಂದು ದುರಸ್ತಿ ವರ್ಕ್ ಆಗಿರ್ಬೋದು, ಬಟ್ ಅದು ತುಂಬ ಕಂಪ್ಲೀಷನ್ ಆಗಿರೋದ್ರಿಂದ ಒಂದು ಪಬ್ಲಿಕ್ಗಾಗಿರ್ಬಹುದು ಅಥವಾ ಒಂದು ಸರ್ವೇಯರ್ಸ್ಗಾಗಿರ್ಬೋದು ಆ ರೆಫರೆನ್ಸ್ ಎಷ್ಟು ಈಸಿಯಾಗಿ ಲಭ್ಯ ಆಗ್ತಿದೆ ಅಂತಂತಂದರೆ ನೋಡೋಕ್ಕೆ ಒಂಥರ ಸಮಾಧಾನ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ರೆಫರೆನ್ಸ್ ಸಿಕ್ಬಿಟ್ರೆ ಏನೋ ಒಂಥರ ಸಿಕ್ಕಿದ ಹಾಗೆ ನಮಗೆ. ಸೊ ಸಿಕ್ತಲ್ಲಪ್ಪ ಅಂತ. ಮೊದಲು ಒಂದು ರೆಫರೆನ್ಸನ್ನು ಅಷ್ಟು ಹುಡುಕ್ತಿದ್ವಿ, ದುರಸ್ತಿ ಆಗಿದೆಯೋ ಆಗಿಲ್ವೋ ಏನಾಯಿತು ಅಂತ ಹೇಳಿ ಪ್ರತಿಯೊಂದು ಫೈಲ್ಗೂ ಅಷ್ಟೇ ಟೈಮ್ ವೇಸ್ಟ್ ಆಗ್ತಿತ್ತು. ಬಟ್ ಈಗ ಹಾಗಾಗಲಿಲ್ಲ. ಬಟ್ ಈಗ ಎಲ್ಲ ಕಂಪ್ಲೀಷನ್ ಆಗಿದೆ. ಈಗ ಯಾವುದೇ ಒಂದು ರೆಫರೆನ್ಸ್ನ ಕೇಳಿದ್ರು ಅದು ಎಲ್ಲಿದೆ, ಏನಿದೆ, ಯಾಕಾಗಿಲ್ಲ, ಮತ್ತು ಯಾವಾಗಿನ ಟೈಮ್ದು ಅಂತ ಹೇಳಿ ಅದು ಒಂದು ಕ್ಲಾರಿಟಿ ಕೊಡುವಂಥ ಒಂದು ಸ್ಟೇಜಿಗೆ ಬಂತು ಆಫೀಸ್. ಸೊ ಅದು ನನಗೆ ಖುಷಿ ಕೊಡುತ್ತೆ. ನಾನು ಅಂದ್ಕೊಂಡು ಕೆಲಸ ಮಾಡಿದ್ದಿಷ್ಟೇ, ಏನಪ್ಪ ಅಂತಂದರೆ ಅವರಷ್ಟು ಡೆಡಿಕೇಶನ್ ಆಗಿ ನೋಡಿ, ಒಂದು ಬೇರೆ ಆಫೀಸಿಂದ ಆ ಕಾರ್ಬನ್ ಶೀಟನ್ನು ತರಿಸಿ ನಮಗೆ ಕೊಟ್ಟು ನಾವು ಅದನ್ನು ಕಂಪ್ಲೀಷನ್ ಮಾಡ್ತಿದ್ದೀವಿ ಅಂತಂತಂದರೆ ಅವ್ರ ಡೆಡಿಕೇಶನಿಂದ ಮಾತ್ರ ಸಾಧ್ಯ. ಅವ್ರು ತರಿಸ್ಕೊಟ್ಟಿದ್ರಿಂದ ಮಾತ್ರ ಸಾಧ್ಯ ಕಂಪ್ಲೀಟ್ ಆಯಿತು. ಸೊ ಅದರಿಂದ ನನಗೆ ತುಂಬ ಹೆಮ್ಮೆ ಆ ಒಂದು ವರ್ಕ್ ಬಗ್ಗೆ. ನಾನು ಅಂದ್ಕೊಂಡಿದ್ದೆ ಅವ್ರು ಅಷ್ಟು ಡೆಡಿಕೇಶನ್ ಮಾಡಿ ಶೀಟ್ಸ್ ಎಲ್ಲ ತರಿಸ್ಕೊಡ್ತಿದ್ದಾರೆ, ನಾವು ಕಂಪ್ಲೀಟ್ ಮಾಡ್ಕೊಬಿಡ್ಬೇಕು ಈ ಟೈಮಲ್ಲಿ ಅನ್ನೋದು ನನ್ನ ಮೈಂಡಿಗೆ ಬಂತು. ಸೊ ನಾನು ಕೂಡ ಎವ್ರಿ ಡೇ ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿ ಕೆಲಸ ಮಾಡಬೇಕು, ಎಷ್ಟು ಬೇಗ ಮುಗಿಸ್ಕೋಬೇಕು ಅಂತ ಹೇಳಿ ಮುಗಿಸ್ಕೋತಿದ್ದೆ. ಬಟ್ ಸರ್ ಹೇಳ್ತಿದ್ರು, ಈ ತಿಂಗಳು ಮುಗಿಯುತ್ತಾ, ಮುಂದಿನ ತಿಂಗಳು ಮುಗಿಯುತ್ತಾ, ಇನ್ನೊಂದು 15 ದಿನ ಟೈಮ್ ಇದೆ, ತೊಗೊಂಬರ್ಬೇಕು ನೀನು ಸೈನ್ಗೆ, ಆ ಥರ ಎಲ್ಲ ಸ್ಟ್ರಿಕ್ಟಾಗಿ ಹೇಳ್ತಾಯಿದ್ರು. ಸೊ ಹೇಳೋ ಒಂದು ಲೆವೆಲಲ್ಲೇ ನನಗೆ ಗೊತ್ತಾಗ್ತಿತ್ತು. ಆಮೇಲೆ ಲಾಸ್ಟಲ್ಲಿ ಒಂದು ಪಾಪ ಗೊತ್ತಲ್ಲ, ನಂದು ಟ್ರಾನ್ಸ್ಫರ್ ಆಗಿದೆ, ಫುಲ್ ಎಲ್ಲ ಕಂಪ್ಲೀಟ್ ಆಗಬೇಕು, ಫುಲ್ ಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ತಿದ್ರು. ಸೊ ಸ್ಟ್ರಿಕ್ಟಾಗಿ ಹೇಳ್ತಿದ್ರಲ್ಲ. ಸೊ ನೋಡಿ, ಆ ಒಂದು ಸ್ಟ್ರಿಕ್ಟ್ ಆಫೀಸರ್ಸ್ ಕೈಲಿ ಕೆಲಸ ನಾವು ಮಾಡಿದ್ರೆ ಎಲ್ಲ ಕೆಲಸಗಳು ಹೆಂಗೆ ನಮಗೂ ಕೂಡ ನಮ್ಮ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಥರ ಜರ್ನಿ ಆಯಿತು. ಸೊ ನಾನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನ್ನ ಒಂದು ಕೆಲಸದಲ್ಲಿ ಕಂಪ್ಲೀಷನ್ ಆಯಿತು ಅವರ ಒಂದು ಟೈಮ್ನಲ್ಲಿ. ಆ್ಯಂಡ್ ಅವರಷ್ಟು ಡೆಡಿಕೇಶನ್ ಮಾಡಿ ತುಮಕೂರಿಂದ ಆ ಕಾರ್ಬನ್ ಶೀಟ್ಸ್ನ ತರಿಸ್ಕೊಟ್ಟು ನನ್ನ ಒಂದು ಕೆಲಸ ಕಂಪ್ಲೀಟ್ ಆಗಂಗೆ ಮಾಡಿದ್ರು. ಬಟ್ ಅವರೆಲ್ಲೋ ಒಂದು ಕಡೆ ಸ್ಟ್ರಿಕ್ಟ್ ಮಾಡೋದು, ಅವರೆಲ್ಲೋ ಒಂದು ಕಡೆ ನಮ್ಮನ್ನು ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ, ಭಾಳನೇ ತುಂಬ ಚೆನ್ನಾಗಿತ್ತು ಆಫೀಸ್. ಕಳೆದ 1 ವರ್ಷದಿಂದ ಕೆಲಸ ಮಾಡಿಸಿದ್ದು ಅವರು, ಮತ್ತು ನಾವು ಕಲಿತಂಥ ವಿಷಯಗಳಾಗಿರ್ಬೋದು, ಲೈಫ್ ಫುಲ್ಲು ಮೆಮೊರೇಬಲ್ ಅದು ನನಗೆ. ಆ್ಯಂಡ್ ಅಷ್ಟು ಚೆನ್ನಾಗಿ ಕೆಲಸಗಳಾಯಿತು ಅಂತ ಹೇಳಿ. ಸೊ ಸರ್ಗೂ ಗೊತ್ತಾಯಿತು ನಾನು ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಅದನ್ನು ಎಷ್ಟು ಕಷ್ಟಪಟ್ಟು ನಾನು ಕಂಪ್ಲೀಟ್ ಮಾಡಿರ್ಬೋದು ಅಂತ ಹೇಳಿ. ಇಷ್ಟು ಚಿಟ್ಟೊಂಡು ಬರ್ದಿಟ್ಟಿದ್ದಾಳೆ ಅಂತ ಅಷ್ಟು ಹೇಳ್ತಾಯಿದ್ರು ಲಾಸ್ಟ್ ಎಂಡಿಂಗಲ್ಲಿ.
ಸೊ ಅಷ್ಟು ಪೆಂಡಿಂಗ್ ಇತ್ತು ಫೈಲ್ಸ್ಗಳು. ಸೊ ಕಂಪ್ಲೀಟ್ ಆಗಿಬಿಡ್ಬೇಕು ಇವ್ರ ಪೀರಿಯಡಲ್ಲಿ, ಇಷ್ಟೊಂದು ತರಿಸ್ಕೊಟ್ಟಿದ್ದಾರಲ್ಲ ಶೀಟ್ಸು ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಮನಸ್ಸು ಮಾಡಿ ಕೂತು ಎಲ್ಲ ಬರೆದು ಕಂಪ್ಲೀಟ್ ಮಾಡಿದ್ದಾಯಿತು. ಸೊ ಸರ್ಗೆ ನಾನು ಫುಲ್ಲು ಥ್ಯಾಂಕ್ಸ್ ಹೇಳೋದಿಷ್ಟೇ. ನಮಗೆ ಒಳ್ಳೇದು ಮಾಡಿದ್ದೀರಾ ಆ್ಯಂಡ್ ಕೆಲಸನ ನಮ್ಮ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಮತ್ತು ಅದಕ್ಕೆ ಎಲ್ಲ ಏನು ಬೇಕೋ ಅದನ್ನೆಲ್ಲವನ್ನು ಒದಗಿಸ್ತಾ ಇದ್ರಿ. ಆ್ಯಂಡ್ ಪಾಪ ಕೆಲವು ಟೈಮು ಸಂಡೇ ಸ್ಯಾಟರ್ಡೆ ಕೆಲಸ ಮಾಡಬೇಕು ಅಂತ ಅಂದಾಗಲೂ ನಾವೆಲ್ಲಿ ಬೇಜಾರಾಗ್ತೀವೋ ಅಂತ ಹೇಳಿ ಪ್ರತಿಯೊಬ್ಬರನ್ನ ಕರೆಸಿ ನಮ್ಗೆ ಊಟದ ವ್ಯವಸ್ಥೆ ಮಾಡಿ ಕೆಲಸ ಮಾಡಿಸಿದ್ದಾರೆ. ಕಾಫಿ ತಂದುಕೊಡಿ, ಅವ್ರಿಗೆ ಊಟ ತಂದುಕೊಡಿ ಅಂತ ಹೇಳಿ ಎಲ್ಲವನ್ನ ಒದಗಿಸ್ಕೊಟ್ಟು ಕೆಲಸ ಮಾಡಿಸಿದ್ದಾರೆ. ಒಂದು ಪ್ರೋಗ್ರಾಮ್ ಅಂತ ಬಂದಾಗ ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಅದೆಷ್ಟು ಸುಂದರವಾಗಿ ಬರುತ್ತೆ, ಅವ್ರ ಡೆಡಿಕೇಶನ್ ನಿಜವಾಗ್ಲೂ ಅಪ್ರಿಷಿಯೇಷನ್ ಮಾಡಬೇಕು. ಅಂಥ ಒಂದು ಒಳ್ಳೆ ಅಧಿಕಾರಿ ಕೈಲಿ ನಾವು ಕಳೆದ 1 ವರ್ಷದಿಂದ ಕೆಲಸ ಮಾಡಿದ್ದೀವಿ ಅಲ್ವಾ. ಸೊ ಅದು ತುಂಬ ನನಗೆ ಮೆಮೊರಬಲ್. ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ ಅವರಿಂದ. ಒಂದು ಆಫೀಸಿಗೆ ಬರೋ ಒಂದು ವಿಚಾರದಿಂದ ಹಿಡಿದು ಕೆಲಸನ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು, ಮತ್ತು ಕೆಲಸದಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೋಬೇಕು ಅನ್ನೋದನ್ನು ನಿಜವಾಗ್ಲೂ ಕಂಪ್ಲೀಟ್ ಹೇಗೆ ಮಾಡಬೇಕು ಅಂತಲೂ ಕೂಡ ಅವ್ರು ತೋರಿಸ್ಕೊಟ್ಟೆ ಕೊನೆಗೆ ಹೆಂಡಿಂಗ್ ಹೋಗಿದ್ದಾಯಿತು. ಸೊ ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕಲ್ತಂಥ ಕೆಲಸದಲ್ಲಿ ನಾವು ಮುಂದುವರೆದ್ರೆ ತುಂಬಾ ನಮ್ಗೆ ಅನುಕೂಲ ಆಗುತ್ತೆ ನಮ್ಮ ಒಂದು ಸರ್ವಿಸ್ ಪೀರಿಯಡಲ್ಲಿ ಅಂತ ನಾನು ಅನ್ಕೊತೀನಿ. ಹಾಗೆ ಸರ್ಗೆ ತುಂಬ ಥ್ಯಾಂಕ್ಸ್ಫುಲ್, ಯಾಕಂದರೆ ನಮ್ಮ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಆಫೀಸಲ್ಲಿ, ಮತ್ತು ಪೆಂಡಿಂಗ್ ಇಲ್ಲ. ಆಮೇಲೆ ಮತ್ತು ನೆಕ್ಸ್ಟ್ ಕೆಲಸಗಳನ್ನ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಅವಕಾಶನ ಮಾಡಿಕೊಟ್ರು. ಹಾಗಾಗಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮಗೆ ಎಷ್ಟೊಂದು ವಿಷಯಗಳನ್ನ ಕಲಿಸ್ಕೊಟ್ಟಿದ್ದಾರೆ, ನಾವು ಕಲ್ತಿದ್ದೀವಿ ಹೇಳಬೇಕಂತಂದರೆ. ನಾನಂತೂ ದರ್ಖಾಸ್ತು ದುರಸ್ತಿಯನ್ನು ಅವ್ರ ಒಂದು ಭಯದಲ್ಲೇ ಕಲ್ತ್ಬಿಟ್ಟೆ. ಸೊ ಹಾಗಾಗಿ ನನಗೆ ಖುಷಿ ಇದೆ ಆ್ಯಂಡ್ ತುಂಬ ಮೆಮೊರೇಬಲ್ ಆಗಿದ್ದೀನಿ. ಸೊ ಮಂಜುನಾಥ್ ಸರ್ ಬಗ್ಗೆ ಹೇಳೋಕ್ಕೆ ಅವರ ಒಂದು ಸ್ಟ್ರಿಕ್ಟ್ನೆಸ್ ಆಗಿರ್ಬೋದು, ಅವರ ಒಂದು ಲೀಡರ್ಶಿಪ್ ವರ್ಕ್ ಇರ್ಬೋದು, ತುಂಬ ನಾವು ಫಾಲೋ ಮಾಡಿಕೊಂಡು, ನಾವು ಕಲ್ತ್ಕೊಂಡು, ನಾವು ಅದನ್ನು ಅಳವಡಿಸ್ಕೊಂಡು ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಅಂದ್ಕೊತೀನಿ. ಸೊ ನಮ್ಮೆಲ್ಲರಿಗೂ ಆ ಥರ ಕೆಲಸ ಮಾಡೋದಕ್ಕಾಗಿರ್ಬೋದು, ಮತ್ತು ಕೆಲಸಕ್ಕೆ ಹೋಗೋವಂಥದ್ದು ಆಗಿರ್ಬೋದು, ಅವರ ಒಂದು ಸ್ಟ್ರಿಕ್ಟ್ನೆಸ್ ನಮ್ಮನ್ನು ಎಲ್ಲಿವರೆಗೂ ಕರ್ಕೊಂಡು ಹೋಯ್ತು ಅಂತಂತಂದರೆ, ಲೀವ್ ಆಗಲಿ ಕೊಡೋದ್ರಲ್ಲಿ ತುಂಬ ಸ್ಟ್ರಿಕ್ಟು, ತಪ್ಪಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಆಮೇಲೆ ಲೀವ್ ಕೇಳಿದ್ರೆ ಅದಕ್ಕೆ ರೀಸನ್ ಬೇಕಿತ್ತು. ಒಂದು ಲೀವ್ ಕೇಳ್ತೀವಿ ಅಂದರೆ ಏನು ರೀಸನ್ಗೆ ಲೀವ್ ಅಂತ ಕೇಳೋರು. ಸೊ ರೀಸನ್ ಕೊಟ್ಟರೆ ಮಾತ್ರ ಲೀವ್ ಕೊಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ನಮ್ಮನ್ನು ನಡ್ಸ್ಕೊಂಡು ಬಂದರು 1 ವರ್ಷದಿಂದ. ಸೊ ಕೆಲಸ ಕಂಪ್ಲೀಟ್ ಆಯಿತು, ಹೊಸ ವರ್ಕು ಕೂಡ ಕಂಪ್ಲೀಟ್ ಆಯಿತು. ಎಲ್ಲವನ್ನು ಒಂದು ಲೀಡರ್ಶಿಪ್ ಆಗಿ ಅವರು ಕೆಲಸನ ಮುಗಿಸಿದ್ರು ಒಂದು ಆಫೀಸಲ್ಲಿ. ಸೊ ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನೆಕ್ಸ್ಟ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೊ ಆ ನಂಬಿಕೆ ಎಲ್ಲರಿಗೂ ಇದೆ, ಮತ್ತು ಎಲ್ಲರೂ ಕೂಡ ಅಷ್ಟೇ, ಎಲ್ಲರೂ ಎಷ್ಟೊಂದು ವರ್ಕ್ಗಳನ್ನ ಕಲ್ತ್ವಿ ನಾವು ಅಂತಲೇ ಆಫೀಸಲ್ಲಿ ಮಾತಾಡ್ಕೋತಾರೆ, ಮತ್ತು ನೆನೆಸ್ಕೊತಾರೆ ಆ ಒಂದು ಸ್ಟ್ರಿಕ್ಟ್ನೆಸ್ ಎಷ್ಟಿತ್ತು ಅಂತ ಹೇಳಿಬಿಟ್ಟು. ಅಂಥ ಒಂದು ಅಧಿಕಾರಿಗಳ ಕೈಲಿ ನಾವು ಕೆಲಸ ಮಾಡಿದ್ವಿ ಅನ್ನೋದೇ ನಮ್ಮೆಲ್ಲ ಒಂದು ಸ್ಟಾಫ್ ಟೀಮ್ಗೂ ಅನಿಸಿಕೆ ಇರೋದು. ಹಾಗಾಗಿ ಅಂಥ ಅಧಿಕಾರಿಗಳ ಕೈಲಿ ನಾವು ಕೆಲಸ ಮಾಡಿದ್ದೀವಿ ಅನ್ನೋದೇ ನಮಗೊಂದು ಹೆಮ್ಮೆ ಹೇಳ್ಬೇಕಂತಂದರೆ. ಇನ್ನು ಸುಜಯ್ ಕುಮಾರ್ ಸರ್ ಬಗ್ಗೆ ಹೇಳ್ಬೇಕಂತಂದರೆ, ಬಂದ ತಕ್ಷಣ ಕೇಳ್ತಾ ಇದ್ದಂಗೆ ಗೊತ್ತಾಯಿತು ದಟ್ಸ್ ಲೈಕ್ ಎ ಸಿಂಹ ಅಂತ. ಸೊ ಅವ್ರು ಬಂದರೆ ಆಫೀಸ್ ಹೇಗಿರ್ತಿತ್ತು ಅಂತಂದರೆ, ಚೆಕ್ಕಿಂಗಿಗೆ ಅಂತ DDLR ಆದ್ದರಿಂದ ಅವರು ನಮ್ಮ ಆಫೀಸ್ ವಿಸಿಟಿಗೆ ಬರೋರು. ಫಸ್ಟ್ ಟೈಮ್ ಬಂದು ಮೀಟಿಂಗ್ ತೊಗೊಂಡಾಗಲೇ ನಾವೆಲ್ಲ ಫುಲ್ಲು ಸುಸ್ತಾಗೋಗ್ಬಿಟ್ವಿ. ನಿಜವಾಗ್ಲೂ ಅವ್ರು ಬಂದು ಮೀಟಿಂಗ್ ತೊಗೊಂಡು ಹೋದ ತಕ್ಷಣ ಸಿಂಹ ಬಂದು ಆಫೀಸ್ಗೆ ಹೋದಷ್ಟು ಅನುಭವ ಆಗೋಯ್ತು. ಹೇಳಿದ ರೀತಿ ಇರ್ಬೋದು, ಖಡಕ್ ವಾರ್ನಿಂಗ್ ಇರ್ಬೋದು, ಹೀಗೆ ಮಾಡಬೇಕು, ಈ ಥರ ಮಾಡಿದ್ರೆ ಅಂತ ಹೇಳ್ತಾರಲ್ಲ, ಒಂದು ಇದಕ್ಕೆ ಎಲ್ಲ ಭಯ ಪಟ್ಬಿಡ್ತಾರೆ. ಬಟ್ ಎಲ್ಲರೂ ಅವ್ರು ಬಂದ ತಕ್ಷಣ ಉಸಿರನ್ನ ಹಿಡ್ಕೊಂಡು ಕೂತಿ, ಮೀಟಿಂಗ್ ಆದ ತಕ್ಷಣ ಉಸಿರು ಬಿಡ್ತೀವಿ ನೋಡಿ. ಸೊ ನಿಜವಾಗ್ಲೂ ಅಪ್ಪ ಅಂತ ಅನಿಸುತ್ತೆ. ಸೊ ಅಷ್ಟು ಇದಾಗಿ ಅವರು ಕೆಲಸನ ಮಾಡಿಸಿದ್ರು. ಅವರ ಒಂದು ಪೀರಿಯಡಲ್ಲಿ ಹಾಸನ ಜಿಲ್ಲೆ ದರ್ಖಾಸ್ತು ಕೆಲಸ ಬಂದಾಗ ಎಲ್ಲ ತಾಲೂಕುಗಳು ತುಂಬ ಡೆಡಿಕೇಶನ್ ಆಗಿ ವರ್ಕ್ ಮಾಡಿದ್ರು. ಆಮೇಲೆ ಹಗಲು ರಾತ್ರಿ ಹೇಗೆ ಅದಕ್ಕೆ ಎಫರ್ಟ್ ಹಾಕಿದ್ರು ಅಂತಂದರೆ, 10,000 ಪಾಣಿ ಕಂಪ್ಲೀಷನ್ ಆಯಿತು ಅಂತಂದರೆ ಎಷ್ಟು ರೈತರ ಮನೆಯಲ್ಲಿ ಸಮಾಧಾನ ಬಂದಿದೆ. ಎಷ್ಟೋ ವರ್ಷಗಳಿಂದ ದರ್ಖಾಸ್ತು ದುರಸ್ತಿ ಅಂದರೆ ಆಫೀಸ್ಗಳಲ್ಲಿ ಟಫೆಸ್ಟ್ ಆಗಿತ್ತು.
ದರಖಾಸ್ತು ದುರಸ್ತಿ ಅಂದರೆ ಆಗಲ್ಲಪ್ಪ ಅನ್ನೋ ಲೆವೆಲ್ಗಿರ್ತಿತ್ತು. ಬಟ್ ಅದನ್ನು ಅವರು ಸರಳೀಕೃತಗೊಳಿಸಿ ಕಾಮನ್ ಆಗಿ ಮ್ಯೂಟೇಷನ್ಸ್ ಪಾಣಿಗಳು ಹೇಗೆ ರೈತರಿಗೆ ಸಿಗುತ್ತೋ ಹಾಗೆ ಸಿಗಬೇಕು ದರಖಾಸ್ತು ಪಾಣಿಗಳು ಅಂತ ಹೇಳಿಬಿಟ್ಟು ಆ ಒಂದು ವರ್ಕನ್ನು ಮಾಡಿದ ರೀತಿ ಇದೆಯಲ್ಲ, ಅದು ಒಂದು ರೆವಿನ್ಯೂ ಮಿನಿಸ್ಟ್ರು ಕೂಡ ಅದನ್ನ ಅಪ್ರಿಷಿಯೇಷನ್ ಮಾಡಿ ಅವರಿಗೆ ಒಂದು ಪ್ರಶಸ್ತಿ ಗೌರವನ ಕೊಡ್ತಾರೆ ಅಂತಂದರೆ, ಅಂಥ ಒಂದು ಅಧಿಕಾರಿಗಳ ಕೈಲಿ ನಾವು ಕೆಲಸ ಮಾಡಿದ್ದೀವಿ ಅಂದರೆ ಅದು ಒಂದು ಗ್ರೇಟ್ಫುಲ್ ಅಲ್ಲದೆ ಮತ್ತೆ ಏನು ಅಲ್ವಾ. ಸೊ ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ. ನಮ್ಮ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಿಗೂ ಹೆಮ್ಮೆ ಏನಪ್ಪ ಅಂತಂದರೆ ಅಂಥ ಒಂದು ಅಧಿಕಾರಿಗಳ ಕೈಲಿ ಒಂದು ಒಳ್ಳೆ ವರ್ಕ್ ಆಯ್ತಲ್ಲ. ಸೊ ಎಷ್ಟು ರೈತರು ಸಮಾಧಾನ ಬಂತು ಅನ್ನುವಂಥದ್ದು. ಸೊ ನಾನು ಆ ವಿಡಿಯೋ ಫುಲ್ಲು ನಿಮಗೆ ಮೊದಲೇ ಹಾಕಿದ್ದೀನಿ, ನೀವು ನೋಡ್ಬೋದು, ನಿಮಗೆ ಸಿಗುತ್ತೆ. ವರ್ಕ್ ಎಲ್ಲ ಹೇಗಿತ್ತು, ಆರ್ ಎಮ್ ಬಂದು ಹೇಗೆ ಅಪ್ರಿಷಿಯೇಷನ್ ಮಾಡಿದ್ರು, ಹೇಗೆ ಪ್ರಶಸ್ತಿ ಕೊಟ್ಟರು, ಮತ್ತು ನಮ್ಮ ಕಮಿಷನರ್ ಆಫೀಸರ್ ಬಂದರು ಅದಕ್ಕೆ ಒಂದು ಉದ್ಘಾಟನೆ ಸಮಾರಂಭಕ್ಕೆ. ಮತ್ತು ಅದರೆಲ್ಲದರ ಹಿಂದೆ, ಅದರ ಪರಿಶ್ರಮದ ಹಿಂದೆ ಸುಜಯ್ ಕುಮಾರ್ ಸರ್ ವರ್ಕ್ ಹೇಗಿತ್ತು ಅಂತ ಎಲ್ಲ ನಾನು ಡೀಟೇಲ್ಸ್ ಆಗಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಸುಜಯ್ ಕುಮಾರ್ ಸರ್ ವರ್ಕ್ ಅಂತಂತಂದರೆ ಅದು ಒಂದು ಗ್ರೇಟ್ಫುಲ್ ಬಿಡಿ, ಅದು ಹೇಳೋಕ್ಕೆ ಪದಗಳಿಲ್ಲ ಅಷ್ಟೇ. ಅಷ್ಟು ಒಂದು ಒಳ್ಳೆ ವರ್ಕ್ ಮಾಡಿ ಇವತ್ತೊಂದು ದಿನ ಒಬ್ಬ ರೈತ ಒಂದು ಪಾಣಿ ಬರ್ತಿದೆ ಅಂತ ಅನಿಷ್ಟು ಸಮಾಧಾನ ಹೊಂದಿ, ಪಾಣಿ ಬಂದಾಗ ಎಲ್ಲರೂ ಬಂದು ಎಲ್ಲ ತಾಲೂಕುಗಳಿಗಲ್ಲೂ ಎಲ್ಲ ಅಧಿಕಾರಿಗಳಿಗೆ ಸನ್ಮಾನಗಳನ್ನ ಮಾಡ್ತಾಯಿದ್ರು. ಅಂದರೆ ಅವ್ರಿಗೆ ಎಷ್ಟು ಸಮಾಧಾನ ಆಗಿರ್ಬೋದು ರೈತರಿಗೆ. ಹಾಗಾಗಿ ಅಷ್ಟು ವರ್ಕನ್ನು ಅವರು ಮಾಡಿಸಿದ್ರು. ಸೊ 10,000 ಪಾಣಿ ಆಗಿದೆ ಅಂದರೆ ಮುಂದೆ ಪಾಣಿ ಈಸಿಯಾಗಿ ಆಗುತ್ತೆ, ಮತ್ತು ದುರಸ್ತಿ ಕೆಲಸಗಳು ಅಷ್ಟೇ ಈಸಿಯಾಗಿ ಆಗುತ್ತೆ. ಸೊ ಅಷ್ಟು ಅದನ್ನು ಒಂದು ಆಗದೇ ಇರ್ತಕ್ಕಂಥ ಕೆಲಸಗಳನ್ನು ಈ ಥರ ನಾವು ಒಂದು ಸರಳೀಕೃತಗೊಳಿಸಿ ಅದನ್ನು ಅಳತೆ ಮಾಡಿ ಪಾಣಿ ಮಾಡಿಸಿದಂಥ ಮೊದಲನೇ ವ್ಯಕ್ತಿ ಸುಜಯ್ ಕುಮಾರ್ ಸರ್. ಸೊ ಈಗ ಹಾಸನ ಜಿಲ್ಲೆಯಲ್ಲಿ ಅದು ಚಾಲನೆಯಲ್ಲಿ ಬರ್ತಾ ಇದೆ ಎಲ್ಲ ಪಾಣಿಗಳು. ಸೊ ಈಗ ಅವರು ಕೆಲಸನ ಮುಗಿಸಿ 10,000 ಪಾಣಿಗಳನ್ನ ಬರೆಸಿ ಒಂದು ಅವರ ಪೀರಿಯಡಲ್ಲಿ ಒಂದು ದರಖಾಸ್ತು ಕೆಲಸನ ಒಂದು ಒಳ್ಳೆ ಹಂತಕ್ಕೆ ತಗೊಂಡು ಹೋಗಿ 10,000 ಪಾಣಿ ಬರ್ತಾ ಇದೆ ಇವತ್ತಿನ ದಿನ. ಸೊ ಹಾಗಾಗಿ ಆ ಎಲ್ಲರ ರೈತರ ಮನೆಯಲ್ಲೂ ನಿಜವಾಗ್ಲೂ ಸಮಾಧಾನ ಬಂದಿದೆ, ಖುಷಿ ಕೊಟ್ಟಿದೆ ಅವರಿಗೆ. ಅದೆಲ್ಲದರ ಆಶೀರ್ವಾದ ಅವ್ರ ಮೇಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತೊಬ್ಬ ರೈತ ಖುಷಿ ಪಡ್ತಾರೆ ಅಂತಂದರೆ ಅದಕ್ಕಿಂತ ವಿಚಾರ ದೊಡ್ಡದು ಯಾವುದೂ ಇಲ್ಲ ಅಲ್ವಾ. ಅವರೊಬ್ಬರು ರೈತರು ಖುಷಿ ಪಡ್ತಾರೆ ಅಂತ ಅನ್ನೋ ವಿಚಾರನೇ ಪ್ರಪಂಚದಲ್ಲಿ ನಿಜವಾಗ್ಲೂ ಅವ್ರಿಗೆ ಒಂಥರ ಒಂದು ಹೆಮ್ಮೆ ವಿಷಯ. ಅಂಥವ್ರು ಬಂದು ಅವ್ರಿಗೆ ತುಂಬ ಖುಷಿಯಾಗೋಯ್ತು, ಪಾಣಿಗಳು ಬರ್ತಾ ಇದೆಯಾ, ಇಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ರಾ ಅಂತ ಹೇಳಿ ಪ್ರತಿಯೊಬ್ಬರು ಬಂದು ಆಫೀಸ್ಗಳಲ್ಲಿ ಅಧಿಕಾರಿಗಳಿಗೆ ಸನ್ಮಾನಗಳನ್ನ ಮಾಡುವಾಗ ನೋಡಿ, ಅದರಲ್ಲೂ ಅವ್ರಿಗೆ ಸ್ವಾರ್ಥತೆ ಇಲ್ಲ. ಆಫೀಸರ್ಗಳಿಗೆ ಕೆಲಸ ಮಾಡಿದಂತಹ ಎಲ್ಲ ಟೀಮ್ಗಳವ್ರನ್ನ ನಿಲ್ಲಿಸಿ ಇದೆಲ್ಲ ಅವ್ರಿಗೆ ಸಲ್ಲಬೇಕು ಅಂತ ಹೇಳಿ ಅವ್ರಗಳಿಗೂ ಕೂಡ ಒಂದು ಸನ್ಮಾನಕ್ಕೆ ಬಾಧ್ಯರನ್ನಾಗಿ ಮಾಡಿ ಕೊಟ್ಟರು. ನೋಡಿ, ಆ ಕೆಲಸದಲ್ಲಿ ನಿಜವಾಗ್ಲೂ ಸ್ಟ್ರೆಸ್ ಇತ್ತು ಮತ್ತು ಕಷ್ಟ ಕೆಲಸ ಇತ್ತು. ಎವ್ರಿ ಡೇ ಮೈಂಡಲ್ಲಿ ಸ್ಟ್ರೆಸ್ ಇತ್ತು. ಬಟ್ ಆ ಎಲ್ಲ ಕಂಪ್ಲೀಷನ್ ಆಗಿ ಆ ಒಂದು ಡೇ ಬಂತಲ್ಲ, ಸೆಲೆಬ್ರೇಷನ್ ಡೇ, ಅಂದರೆ ರೈತರೇ ಬಂದು ನೋಡಿ ಪಾಣಿ ಆಗಿರೋದ್ರಿಂದ ಖುಷಿಪಟ್ಟು ಆಫೀಸಿಗೆ ಬಂದು ಹಾರಗಳನ್ನ ಹಾಕಿ ಒಂದು ರೆಸ್ಪೆಕ್ಟ್ ಮಾಡಿದ್ರಲ್ಲ, ಆಗ ಆ ಮಾಡಿರ್ತಕ್ಕಂಥ ಎಲ್ಲ ಕಷ್ಟಗಳದ ಪರಿಶ್ರಮ ಮರ್ತೋಯ್ತು. ನಿಜವಾಗ್ಲೂ ಆ ಒಂದು ಸೆಲೆಬ್ರೇಷನಿಂದ ಎಷ್ಟು ಎಫರ್ಟ್ಸ್ ಆಗಿ ಎಷ್ಟು ಕಷ್ಟಪಡ್ತಿದ್ರು ಗೊತ್ತಾ ಆಫೀಸ್ಗಳಲ್ಲಿ. ದರಖಾಸ್ತು ದುರಸ್ತಿನೇ ಆಗಿರ್ಬೋದು, ಎವ್ರಿ ಡೇ ಕೆಲಸ ಅಂತ ಹೇಳಿ ಅಷ್ಟು ಸ್ಟ್ರೆಸ್ಫುಲ್ ಆಗಿದ್ದಿದ್ದು ಕೊನೆಗೆ ಒಂದು ದಿನ ಎಲ್ಲೋ ಒಂದು ದಿನ ರೈತರ ಪ್ರಶಂಸೆ ಬಂದಾಗ ಅದೆಲ್ಲ ಫುಲ್ ಡಿಲೀಟ್ ಆಗೋಯ್ತು. ಆ ನೋವುಗಳಾಗಿರ್ಬೋದು, ಆ ಸ್ಟ್ರೆಸ್ಗಳಾಗಿರ್ಬೋದು. ಸೊ ಅದನ್ನು ಹಳಿಸ್ತು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ಆಫೀಸಲ್ಲಿ ಆ ಥರ ಸನ್ಮಾನ ಆದಾಗ ನಮ್ಮ ಸರ್ವೇಯರ್ಸ್ಗಳಿಗಾದಂತಹ ಖುಷಿ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಅಷ್ಟು ಎಂಜಾಯ್ ಮಾಡಿದ್ರು ಅವರು. ಯಾಕಂದರೆ ಅವ್ರು ಸ್ಟ್ರೆಸ್ ಮಾಡುವಾಗಲೂ ನಾವು ನೋಡಿದ್ವಿ ಎಷ್ಟು ಕಷ್ಟ ಇದೆ. ದುರಸ್ತಿಗಳು ಮಾಡೋದಾಗಿರ್ಬೋದು, ಅಳತೆ ಮಾಡೋದಾಗಿರ್ಬೋದು, ತುಂಬ ಸ್ಟ್ರೆಸ್ ಇತ್ತು ಅವರಿಗೆ. ಬಟ್ ಆ ಒಂದು ಡೇ ಬಂದಾಗ ಆ ಎಲ್ಲ ಪಟ್ಟ ಪರಿಶ್ರಮಕ್ಕೆ ಸಾರ್ಥಕತೆ ಸಿಕ್ತಲ್ಲ. ಸೊ ಆಗ ನಿಜವಾಗ್ಲೂ ತುಂಬ ಅಪ್ರಿಷಿಯೇಷನ್ ಆಯಿತು. ಸೊ ರೈತರು ಖುಷಿಪಟ್ಟರು. ಅಷ್ಟೆಲ್ಲ ಒಳ್ಳೆ ಕಾರ್ಯ ಆಗೋದಕ್ಕೆ ಕಾರಣ ಸುಜಯ್ ಕುಮಾರ್ ಸರ್. ಅವರ ಒಂದು ಕಾರ್ಯವೈಖರಿ ಆಗಿರ್ಬೋದು, ಅವರ ಒಂದು ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡಿಸೋಂಥದ್ದಾಗಿರ್ಬೋದು, ನಿಜವಾಗ್ಲೂ ಅದೊಂಥರ ಗ್ರೇಟ್. ಸೊ ಅವ್ರ ಬಗ್ಗೆ ನಮಗೆ ಮಾತಾಡೋದಕ್ಕೆ ಯಾವುದೇ ಥರ ಒಂದು ಇದಿಲ್ಲ. ಬಟ್ ಆದರೂ ಕೂಡ ಅವರ ಒಂದು ವರ್ಕನ್ನು ನಾವು ನೋಡಿ ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡಿದ್ದೀವಲ್ಲ, ಸೊ ನೋಡಿರ್ತಕ್ಕಂತಹ ವಿಷಯಗಳನ್ನ ಹಂಚ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಹಾಗಾಗಿ
ಅಂಥ ಅಧಿಕಾರಿಗಳ ಕೈಲಿ ನಾವೆಲ್ಲ ಕೆಲಸ ಮಾಡಿದ್ದೀವಲ್ಲ, ನಮಗೆ ಅದೊಂದು ಒಳ್ಳೆ ಮೆಮೊರೇಬಲ್, ಮತ್ತು ಅದು ಯಾವತ್ತೂ ಆಶೀರ್ವಾದ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಅವರು ಅಷ್ಟೇ, ಒಂದು ಲೈಸೆನ್ಸ್ ಸರ್ವೇಯರ್ಸ್ಗಾಗಲಿ ಅಥವಾ ಒಂದು ಗೌರ್ಮೆಂಟ್ ಸರ್ವೇರ್ಸ್ಗಾಗಲಿ ಸ್ಯಾಲ್ರಿ ಬಗ್ಗೆ ಆಗಲಿ ಪ್ರಮೋಷನ್ಗಳ ಬಗ್ಗೆ ಆಗಲಿ ಬಂದು ಆಫೀಸಲ್ಲಿ ಕೇಳೋರು, ಯಾರ್ದು ಏನಾಗಿಲ್ಲ, ಯಾರ್ದು ಯಾವ ಕೆಲಸ ಪೆಂಡಿಂಗ್ ಇದೆ, ಯಾರ್ದು ಏನಾಗಿಲ್ಲ, ನನ್ನ ಗಮನಕ್ಕೆ ತೊಗೊಂಡು ಬನ್ನಿ, ಆಫೀಸಲ್ಲಿ ಯಾರ ನಿಮ್ಮ ಕೆಲಸಗಳಿಗೆ ಅಡ್ಡಿ ತಡೆ ಮಾಡ್ತಾರಾ ನನಗೆ ತಿಳಿಸಿ, ನನಗೆ ಹೇಳಿ ಅಂತ ಹೇಳೋರು. ಅವರ ಒಂದು ಭಯ ಹೇಗಿತ್ತು ಆಫೀಸಲ್ಲಿ ಅಂತಂದರೆ, ಎಲ್ಲಿ ಅವ್ರಿಗೆ ವಿಷಯ ಗೊತ್ತಾದರೆ ಇನ್ನು ನಮಗೇನು ಎಲ್ಲಿ ನಮ್ಮನ್ನ ಕರೆದು ಕ್ಲಾಸ್ ತಗೋತಾರೋ ಅನ್ನೋ ಲೆವೆಲ್ಗೆ ಎಲ್ಲರೂ ಪಿನ್ ಆಫ್ ಸೈಲೆನ್ಸ್. ಯಾವ ಕೆಲಸದಲ್ಲಿ ಯಾರಿಗೂ ಟಾರ್ಚರ್ ಇಲ್ಲ, ಆ ಥರ ಒಂದು ವರ್ಕನ್ನು ಮಾಡಿಸಿದ್ರು ಅವರು. ಸೊ ಅವ್ರ ವರ್ಕು ಇಡೀ ಇವತ್ತು ಕರ್ನಾಟಕನೇ ಹೊಗಳುವಂಥದ್ದಾಗಿದೆ. ಸೊ ನನ್ನ ಚಾನಲಲ್ಲಿ ಹೇಳ್ಕೊಳ್ಳೋದು ಒಂದು 2 ವರ್ಡ್ ಇರ್ಬೋದು ಅಷ್ಟೇ, ಬಟ್ ಅವರ ಒಂದು ಕೆಲಸ ಇಡೀ ಕರ್ನಾಟಕನೇ ಹೊಗಳ್ತಾ ಇದೆ ಇವತ್ತು. ಸೊ ರೆವಿನ್ಯೂ ಮಿನಿಸ್ಟ್ರು ಅವ್ರನ್ನ ಹೊಗಳಿ ಅವ್ರಿಗೆ ಪ್ರಶಸ್ತಿ ನೀಡಿ, ಹಾಗೆ ನೆಕ್ಸ್ಟ್ ಕೆಲಸಗಳಿಗೆ ಅವರನ್ನು ಬ್ಯಾಂಗ್ಳೂರ್ಗೆ ಕರೆದು ಇವತ್ತಿನ ದಿನ ಅವರನ್ನು ಪ್ರಮೋಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಅಲ್ಲಿಗೆ ಅವರು ಹೋಗ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ. ಸೊ ಅಂತ ಅಂದರೆ ರೆವಿನ್ಯೂ ಮಿನಿಸ್ಟ್ರ್ ಅವ್ರನ್ನ ಗುರುತಿಸಿ ಇವ್ರು ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡಬೇಕು ಅಂತ ಅಲ್ಲಿಗೆ ಹಾಕ್ಕೊಂಡಿದ್ದಾರೆ ಅಂತಂದರೆ ಅವರೆಷ್ಟು ಗ್ರೇಟ್ಫುಲ್ ವ್ಯಕ್ತಿಯಾಗಿ ಅಲ್ಲಿ ಹೋಗ್ತಾ ಇದ್ದಾರಲ್ಲ. ಸೊ ಅವರ ಒಂದು ಕೊಡುಗೆ ಹಾಸನ ಜಿಲ್ಲೆಯಲ್ಲಿ ಬಹಳ ಇದೆ. ಸೊ ಹಾಸನ ಜಿಲ್ಲೆಯನ್ನು ವರ್ಕ್ ಯಾವತ್ತೂ ಸುಜಯ್ ಸರ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅವ್ರ ಕೈ ಕೆಳಗಡೆ ನಾವೆಲ್ಲರೂ ಕೆಲಸ ಮಾಡಿದ್ದೀವಲ್ಲ, ನಾವುಗಳು ಅಷ್ಟೇ ನಿಜವಾಗ್ಲೂ ಪುಣ್ಯವಂತರು. ಅಂತ ಒಂದು ದಿಟ್ಟ ಅಧಿಕಾರಿ ಕೈ ಕೆಳಗೆ ಕೆಲಸ ಮಾಡಿರೋ ನಾವೆಲ್ಲರೂ ಪುಣ್ಯವಂತರೇ. ಹಾಗೆ ಒಂದು ಒಳ್ಳೆ ಮೆಮೊರೇಬಲ್ ನಮ್ಮೆಲ್ಲರ ಲೈಫಲ್ಲೂ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಅವ್ರಿಗೆ ಒಳ್ಳೇದಾಗಲಿ. ಸೊ ಮಾತಾಡೋದಕ್ಕೆ ಜಾಸ್ತಿ ಪದ ಎಲ್ಲ ನನಗೆ ಹೇಳೋಕ್ಕಾಗಲ್ಲ, ಯಾಕಂತಂದರೆ ಒಂದು ರೇಂಜ್ಗೆ ಒಂದು ಲೆವೆಲ್ಗೆ ಇರೋಂಥ ವ್ಯಕ್ತಿ ಬಗ್ಗೆ ನಾವೇನು ಮಾತಾಡ್ಬೋದು ಅಲ್ವಾ. ಸೊ ನಾವು ನೋಡಿದ್ದು ಕೇಳಿದ್ದು ಮತ್ತು ನಾವು ಅನುಭವಿಸಿದ್ದು 1-2 ಮಾತಾಡ್ಬೋದು ಅಷ್ಟೇ. ಬಟ್ ಅವ್ರ ಬಗ್ಗೆ ನಮಗೆ ಮಾತಾಡೋಕ್ಕೆ ಪದಗಳಿಲ್ಲ. ಆ್ಯಂಡ್ ನಾನು ಅವರೆಲ್ಲ ವರ್ಕ್ ಆಗಿರ್ಬೋದು ಮತ್ತು ಅವ್ರು ನಮ್ಮ ಆಫೀಸಿಗೆ ಬಂದಿದ್ದಾಗಿರ್ಬಹುದು, ಮತ್ತು ನಾವು ಮೀಟಿಂಗ್ಗಳಲ್ಲಿ ಅವ್ರನ್ನ ನೋಡಿದ್ದಾಗಿರ್ಬೋದು, ಒಂದು 4-5 ಸತಿ ಇರ್ಬೋದು ಅಷ್ಟೇ. ಬಟ್ ಕೇಳಿದ್ದು ಜಾಸ್ತಿ ಅವ್ರ ಬಗ್ಗೆ. ಆ್ಯಂಡ್ ಅವ್ರ ಕೆಲಸ ನೋಡಿದ್ದೀವಿ ಹೇಗೆ ಅಂತ ಹೇಳಿಬಿಟ್ಟು. ಸೊ ನಾನೆಲ್ಲವನ್ನ ಪೋಸ್ಟ್ ಮಾಡ್ತಾನೆ ಹೋಗಿದ್ದೀನಿ. ಆ್ಯಂಡ್ ನನಗೆ ಖುಷಿ ಆಯಿತು ಅಂಥ ಅಧಿಕಾರಿಗಳ ಕೈಲಿ. ಇನ್ನೊಂದು ವಿಷಯ ಅಂತಂದರೆ, ನನ್ನ ಪರ್ಸ್ನಲ್ ಆಗಿ ನನಗೊಂದು ಪ್ರಾಬ್ಲಮ್ ಆಗಿತ್ತು. ಸೊ ನಾನು ಹೋಗಿ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ ಅಷ್ಟೇ. ಬಂದ ತಕ್ಷಣವೇ ಕೆಲಸ ಮಾಡಬೇಕಮ್ಮ ಅಂತ ಹೇಳಿದ್ರು. ಅಷ್ಟೇ ಅವ್ರು ಹೇಳಿದ್ದು. ಜಸ್ಟ್ ನಾನು ಓಕೆ ಸರ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಅದಾದಮೇಲೆ ಕೇಸನ್ನು ನಿಜವಾಗ್ಲೂ ಕ್ಲೋಸ್ ಮಾಡಿಕೊಟ್ರು. ಆ್ಯಂಡ್ ಅವತ್ತಿಂದ ನನಗೆ ಅವ್ರ ಮೇಲೆ ಏನೋ ಒಂಥರ ಅಭಿಮಾನ. ಆ್ಯಂಡ್ ಅವ್ರು ಆ ಥರ ಅಷ್ಟು ಸ್ಟ್ರಿಕ್ಟ್ ಆಫೀಸರ್ ಆಗಿ ನನ್ನ ಒಂದು ಕೇಸನ್ನು ಕ್ಲೋಸ್ ಮಾಡಿ ನನಗೆ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ. ಸೊ ಅವರಿಗೆ ನಾನು ಜೀವನ ಪೂರ್ತಿ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಅದನ್ನು ಯಾವತ್ತೂ ನೆನೆಸಿ ಬದುಕ್ತಾ ಇದ್ದೀನಿ ನಾನು 1 ವರ್ಷದಿಂದ ಕೂಡ. ಆಮೇಲೆ ನಾನು ಯಾಕೆ ನನ್ನ ಕೆಲಸನ ಕಂಪ್ಲೀಟ್ ಮಾಡಿದೆ ಆಫೀಸಲ್ಲಿ ಅಂತಂದರೆ ಆ ಒಂದು ಕೃತಜ್ಞತೆಗೇನೆ. ಯಾಕಂದರೆ ನಾನು ಹೋಗಿ ಕೇಳ್ಕೊಂಡ ತಕ್ಷಣ ಹಿಂದು ಮುಂದೆ ನೋಡಿದೆ, ಮತ್ತು ಏನು ಕೇಳಿರ್ಬೋದು ಅವರು, ನನ್ನ ಆಫೀಸರ್ಸ್ಗಳ ಹತ್ರ ಕೇಳಿರ್ಬೋದು ವಿಷಯಗಳ ಬಗ್ಗೆ. ಕೇಳಿ ಕೇಸನ್ನು ಕ್ಲಿಯರ್ ಮಾಡಿಕೊಟ್ರು. ಸೊ ಕ್ಲಿಯರ್ ಮಾಡಿಕೊಟ್ಟಾದ್ಮೇಲೆ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಎಲ್ಲೂ ನನಗೆ ಅವಕಾಶವೂ ಇಲ್ಲ. ಆಮೇಲೆ ತುಂಬ ದೊಡ್ಡ ವ್ಯಕ್ತಿಗಳ ಹತ್ರ ನಾವು ಹೋಗಿ ಆ ಥರ ಮಾತಾಡೋಕ್ಕೂ ಆಗಲ್ಲ ಅಲ್ವಾ. ಸೊ ಬಟ್ ಇವತ್ತು ನನ್ನ ಚಾನಲಲ್ಲೇ ಇದೆ ಅಲ್ವಾ. ಸೊ ನಾನು ನಿಜವಾಗ್ಲೂ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಆ ಒಂದು ಇದರಿಂದ ನನ್ನನ್ನು ಕಾಪಾಡೋದು, ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ಒಂದು ಕೃತಜ್ಞತೆಗೆ ನಾನು ನೆನೆಸಿ ಕೆಲಸ ಮಾಡಿದ್ದು. ಆ್ಯಕ್ಚುಲಿ ಪೆಂಡಿಂಗ್ ನನ್ನ ಹಿಂದೆಯಿಂದ ಬಂದಿದ್ದು, ನಾನು ಹೋದಾಗ ಪೆಂಡಿಂಗ್ ಆಗಿದ್ದಲ್ಲ, ಬಟ್ ನನ್ನ ಹಿಂದೆಯಿಂದ ಪೆಂಡಿಂಗ್ ಇತ್ತು. ಬಟ್ ನಾನು ಹೋದಾಗ ಅದಿನ್ನೂ ಕಂಟಿನ್ಯೂನ ಆಗ್ತಾನೇ ಇತ್ತು. ನನ್ನ ಕೆಲಸದ ಜೊತೆಗೆ ಆ ಕೆಲಸ ಕೂಡ ಪೆಂಡಿಂಗ್ ಆಗಿ ಮುಂದೆ ಹೋಗ್ತಾ ಇತ್ತು. ಬಟ್ ನನಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಮಂಜುನಾಥ್ ಸರ್ ಅದಕ್ಕೆ ಒಂದು ಬುನಾದಿ ಹಾಕಿ, ತಳಹದಿ ಹಾಕಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಆಗ ನಾನು ನೆನೆಸಿದ್ದಿಷ್ಟೇ, ನನಗೆ ಒಳ್ಳೇದು ಮಾಡಿದ್ರು. ಸೊ ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ದೀನಿ, ನಾನು ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಬಂತು ನನಗೆ. ಅದು ಹಳೇದಾಗಿರ್ಬೋದು ಹೊಸದಾಗಿರ್ಬೋದು, ನಾನು ಅಷ್ಟೇ ಲೆಕ್ಕಕ್ಕೆ ತಗೊಳ್ಳಿಲ್ಲ ಅದನ್ನು. ಆ ಒಂದು ಕೃತಜ್ಞತೆಗೆ ನಾನು ಕೆಲಸ ಮಾಡಬೇಕು, ಇದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ನನಗೂ ಅನ್ನಿಸ್ತು. ಸೊ ಕಂಪ್ಲೀಟ್ ಮಾಡಿದೆ. ಆ ಕಂಪ್ಲೀಟ್ ಮಾಡಿದ್ದು ನೋಡಿ, ಅವರಿಗೆ ಅನುಕೂಲ ಅಲ್ಲ, ಅದು ನಮಗೆ ಅನುಕೂಲ ಅಲ್ವಾ. ಸೊ ಇವತ್ತು ಯಾರೇ ರೆಫರೆನ್ಸ್ ಕೇಳಕ್ಕೆ ಬಂದರೂ ತೊಗೊಳಕ್ಕೆ ಬಂದರೂ ರೆಫರೆನ್ಸ್ ಈಸಿಯಾಗಿ ಸಿಗ್ತಾಯಿದೆ. ಸೊ ಅದು ನೋಡುವಾಗ ಎಲ್ಲ ನಮ್ಮ ಅನುಕೂಲಕ್ಕೆ ಆಗಿರುತ್ತೆ. ಬಟ್ ಹಾಗಾಗಿ
ಆ ವಿಚಾರದಲ್ಲಿ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ಕೋಬೇಕಂತ ಅನಿಸುತ್ತೆ. ಆ್ಯಂಡ್ ತುಂಬಾ ಹೆಲ್ಪ್ ಮಾಡಿ ನನಗೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಅಲ್ಲಿಂದ ನನಗೆ ಇಲ್ಲಿವರೆಗೂ ಯಾವುದೇ ರೀತಿ ಸ್ಯಾಲ್ರಿನಲ್ಲಿ ತೊಂದರೆ ಆಗದೆ ನನ್ನ ಕುಟುಂಬವನ್ನು ಸಾಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಅವರ ಕರುಣೆ. ಆ್ಯಂಡ್ ನಿಜವಾಗ್ಲೂ ಯಾರು ಯಾವತ್ತೂ ತೊಂದರೆ ಮಾಡಲಿಲ್ಲ. ಹಾಗಾಗಿ ಅದನ್ನು ನೆನೆಸಿ ಬದುಕಬೇಕು ಅಂತ ಅನಿಸುತ್ತೆ. ಸೊ ಈ ಒಂದು ಚಾನಲ್ ಮೂಲಕ ಇವತ್ತು ಅವರಿಬ್ಬರ ಬಗ್ಗೆ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಅವರಿಬ್ಬರು ಒಂದು ಇದರಲ್ಲಿ 1 ವರ್ಷದಿಂದ ಕೆಲಸ ಮಾಡಿದ್ದೀವಿ ನಾವು ಅವರ ಒಂದು ಸಮ್ಮುಖದಲ್ಲಿ. ಅವರು DDLR ಆಗಿ, ಅವರು ADLR ಆಗಿ ಇವರ ಒಂದು ಕೈ ಕೆಳಗೆ ಕೆಲಸ ಮಾಡಿದಂಥದ್ದು ನಿಜವಾಗ್ಲೂ ಲೈಫ್ ಫುಲ್ ಮೆಮೊರೇಬಲ್. ಆ್ಯಂಡ್ ಅವರಿಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕೆಲಸಗಳನ್ನ ಕಲ್ತಿದ್ದೀವಿ ಮತ್ತು ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ. ಆಫೀಸಲ್ಲಿ ಕಂಪ್ಲೀಷನ್ ಅನ್ನೋದಾಗಿದೆ. ಆ್ಯಂಡ್ ಖುಷಿ ಇದೆ ಮನಸ್ಸಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆಯಲ್ಲ ಅಂತ. ಅದೆಲ್ಲ ಕ್ರೆಡಿಟು ಇಬ್ಬರು ಸರ್ಗಳಿಗೆ ಹೋಗಬೇಕು. ಆ್ಯಂಡ್ ಮುಂದೆ ಕೂಡ ಅವರಿಬ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಒಬ್ಬರು RM ಮಿನಿಸ್ಟ್ರು ಅವ್ರನ್ನ ಅಪ್ರಿಷಿಯೇಷನ್ ಮಾಡ್ತಾರೆ ಅಂತಂದರೆ ನಮ್ಮದೆಲ್ಲ ಏನೂ ಇಲ್ಲ ಅಲ್ವಾ. ಸೊ ಅವರ ಒಂದು ಕೈ ಕೆಳಗೆ ನಾವು ಕೆಲಸ ಮಾಡಿದ್ದೀವಿ ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಖುಷಿ ಇದೆ. ಸೊ ಇಬ್ಬರು ಸರ್ಗಳಿಗೂ ಒಳ್ಳೆಯದಾಗಲಿ. ಆ್ಯಂಡ್ ದೇವ್ರ ಹತ್ರ ನಾವು ಕೇಳ್ಕೊಬೋದು. ಸೊ ನಾನಂತೂ ನನ್ನ ಒಂದು ಪರ್ಸ್ನಲಾಗಿ ಇಬ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಲೈಫಲ್ಲೂ ನನ್ನ ಚಾನಲಲ್ಲಿ ಮೆಮೊರೇಬಲ್ ಆಗಿರಲಿ ಅಂತಲೇ ಪ್ರತಿಯೊಂದು ಒಂದು ವರ್ಷದ ಜರ್ನಿನ ಫುಲ್ಲು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಲಾಸ್ಟ್ ವಿಡಿಯೋ ಅವರಿಬ್ಬರು. ಅದಕ್ಕೆ ಒಂದೇ ಚಾನಲಲ್ಲಿ ಒಂದೇ ದಿನ ಹೇಳೋಣ ಅಂತ ಅನ್ಕೋತಾ ಇದ್ದೆ. ನಿನ್ನೆ ಸೆಂಡ್ ಆಫ್ ಇತ್ತು, ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ಏನಪ್ಪ ಅಂದರೆ ನನ್ನ ಮಗಳು ಮೈಸೂರಿಂದ ಬರೋಷ್ಟರಲ್ಲಿ ಲೇಟ್ ಆಗೋಯಿತು. ಹೋಗೋ ಅಷ್ಟರಲ್ಲಿ 6 o'clock ಆಗೋಗಿತ್ತು. ಬಟ್ ಹೋದೆ ನಾನು, ಬಟ್ ತುಂಬ ಲೇಟ್ ಆಗೋಗಿತ್ತು ಅಂತ ವಾಪಸ್ ಬಂದುಬಿಟ್ಟೆ, ಹೋಗೋಕ್ಕಾಗಲಿಲ್ಲ. ಬಟ್ ಓಕೆ, ಋಣ ಇರಲಿಲ್ಲ ಅನಿಸುತ್ತೆ ಲಾಸ್ಟ್ ಹೋಗುವಂಥದ್ದು, ಹಂಗೆ ಅನ್ಕೋತೀನಿ. ಆಮೇಲೆ ಅದಕ್ಕೆ ಇವತ್ತು ಸಂಡೇ ಇತ್ತು. ಸೊ ಇದನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು, ಮಾಡಿಕೊಂಡೆ. ಒಳ್ಳೆಯ ಅಧಿಕಾರಿಗಳ ಜೊತೆ 1 ವರ್ಷದಿಂದ 1 ವರ್ಷ 2 ವರ್ಷಗಳ ಕೆಳಗಡೆಯಿಂದ ಕೆಲಸ ಮಾಡಿದ್ದೀವಿ. ಒಂದು ತೃಪ್ತಿ ಸಮಾಧಾನ ಇದೆ. ಬಟ್ ಅವರ ಒಂದು ವರ್ಕ್ ಇಡೀ ಕರ್ನಾಟಕನೇ ಇವತ್ತು ಹೊಗಳುವಂಥದ್ದಾಗಿದೆ. ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಅವ್ರ ಮುಂದೆ ಹೇಳೋದಕ್ಕಿಂತ ನನ್ನ ಚಾನಲಲ್ಲಿ ಹೇಳ್ಕೊಳ್ಳೋದು ಒಳ್ಳೆಯದು ಅನ್ನಿಸ್ತು. ಮುಂದೆ ಹೇಳ್ಕೊಳ್ಳೋದು ಏನೋ ಒಂಥರ ನನಗೆ ಅವಕಾಶವೂ ಸಿಗಲಿಲ್ಲ, ಆಮೇಲೆ ಹೇಳೋಕ್ಕೂ ಆಗಲಿಲ್ಲ. ಬಟ್ ಚಾನಲಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನೀವೆಲ್ಲ ತಿಳ್ಕೊಂಡ್ರೆ ಸಾಕು ಅಂತಲೂ ಅನ್ನಿಸ್ತು. ಹಾಗಾಗಿ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಅವರಿಂದ ಒಂದು 2 yearsಯಿಂದ ನನ್ನ ಎಲ್ಲ ಕೇಸ್ಗಳನ್ನ ಕ್ಲೋಸ್ ಮಾಡಿಕೊಂಡು ನಾನು ನೆಮ್ಮದಿಯಾಗಿ ಬದುಕಿದ್ದೀನಿ, ನಿಜ ಹೇಳಬೇಕು ಅಂತಂದರೆ. ಆ್ಯಂಡ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದು ನಿಜವಾಗ್ಲೂ ಖುಷಿ ಕೊಟ್ಟಿದೆ, ಕಲಿಸ್ಕೊಟ್ಟಿದೆ ಅನೇಕ ಕೆಲಸಗಳನ್ನ. ಆ್ಯಂಡ್ ಮುಂದೆ ಕೂಡ ಅದನ್ನು ಲೈಫಲ್ಲಿ ಅಳವಡಿಸ್ಕೊಂಡು ನನ್ನ ಸರ್ವಿಸ್ ಇರೋವರೆಗೂ ಕೆಲಸ ಮಾಡಿಕೊಂಡು ಹೋಗೋದಕ್ಕೆ ಅನುಕೂಲ ಆಗಿದೆ ಅಂತ ನಾನು ಹೇಳ್ತಾ ಇಬ್ಬರಿಗೂ ಹೃದಯಪೂರ್ವಕ ಥ್ಯಾಂಕ್ಸನ್ನು ಹೇಳ್ತಾ ನಾನು ಈ ವ್ಲಾಗಲ್ಲಿ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಸೋ ಮೆಮೊರೇಬಲ್. ಇದನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತು ನನ್ನ ಈ ಒಂದು ವರ್ಕ್ ಜರ್ನಿ ಅಂತ ಹೇಳಿಬಿಟ್ಟು ಎಲ್ಲರೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಮತ್ತೆ ಮುಂದಿನ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.